श्रीमच्छङ्कर भगवत्पूज्यवाद सद्गुरुभ्यो नमः। वन्दे तं दच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म मध्य ಆಗಿತ್ತು ಸರ್ವೇಂದ್ರಿಯ ಉಪಾಧಿ ಗುಣಾನುಗುಣ್ಯ ಭಜನ ಶಕ್ತಿಮತ್ ತಜ್ಞೇಯಂ ಇತ್ಯೇವಂ ಪ್ರದರ್ಶನಾರ್ಥ ಇದು ಸಾಕ್ಷಾತ್ ಜವನಾದಿ ಕ್ರಿಯಾವತ್ತ ಪ್ರದರ್ಶನಾರ್ಥ ಅಲ್ಲಿವರೆಗೆ ಆಗಿತ್ತಲ್ವಾ ಸಮಸ್ತ ಇಂದ್ರಿಯಗಳ ಗುಣಾಃ ತೈಃ ವಚಿತಂ ತಜ್ಞೇಯಂ ಗುಣಗಳು ಅಂದ್ರೆ ಸತ್ವ ರಜಸ್ಸು ತಮಸ್ಸುಗಳಿಂದ ಕೂಡಿಕೊಂಡ ಗುಣಗಳು ಅಂತ ಅರ್ಥ ಅದರಿಂದ ಬಿಟ್ಕೊಂಡದ್ದು ನಿರ್ಗುಣಂ ಸತ್ವರಜಸ್ತಮೋ ಗುಣಗಳಿಂದ ಕೂಡಿಕೊಳ್ಳದ್ದು ಅದಕ್ಕೆ ಸಾಕ್ಷಿಯಾಗಿರೋದು ಅದನ್ನು ಮೀರಿದ್ದು ಅಂತ ಅರ್ಥ ತಥಾಪಿ ಗುಣಭೋಕ್ತೃ ಗುಣಭೋಕ್ತೃ ಅದಕ್ಕೆ ಆ ಗುಣವಿಲ್ಲವಾದರೂ ಗುಣ ಸಂಬಂಧವಿಲ್ಲವಾದರೂ ಗುಣಗಳನ್ನು ಅನುಭವಿಸೋದು ಅದೇ ಅವನು ಆತ್ಮನ ಅವಗತಿ ಸ್ವರೂಪ ಏನು ಗೊತ್ತಾ ನೋಡಿದ ಕೂಡಲೇ ನೋಡಿದ್ದು ನೋಡಿದೆ ಅಂತ ಗೊತ್ತಾಗತ್ತಲ್ಲ ಆ ಗೊತ್ತಾಯ್ತು ಅನ್ನೋ ಫಲ ಇದೆಯಲ್ಲ ಅರಿವು ಅದು ಆತ್ಮ ಸ್ವರೂಪವೇ ಅವಗತಿ ಫಲ ಅನುಭವ ಎಲ್ಲ ಒಂದೇ ಅರ್ಥ ಲೆಕ್ಕವನ್ನು ಮಾಡ್ತಾ ಇರ್ತೀವಿ ಆ ಪ್ರಯತ್ನ ನಡೀತಾ ಇರುತ್ತೆ ಯಾವಾಗ ಫ್ಲ್ಯಾಶ್ ಹೀಗೆ ಅಂತ ಆ ಫ್ಲ್ಯಾಶ್ ನಾವು ಇಂಗ್ಲೀಷಲ್ಲಿ ಅಂತೀವಲ್ಲ ಗೊತ್ತಾಯ್ತು ಅಂತ ಆ ಗೊತ್ತಾಯ್ತು ಅನ್ನುವ ಆ ಅನುಭವ ಏನು ಅಂತ ಹೇಳಿದ್ರೆ ಅದು ಆತ್ಮನೇ ಅದು ಅವಗತಿ ಅನುಭವ ಫಲ ಆ ಸ್ವರೂಪದವನು ಆತ್ಮನು ಆ ಅವಗತಿಯ ಬಲದಿಂದಲೇ ಬುದ್ಧಿ ಮತ್ತು ನಿಶ್ಚಯ ಮಾಡುತ್ತೆ ಇಂಥದ್ದು ಅಂತ ಅವಗತಿ ಆಗೋದು ಅನುಭವ ಆಗೋದು ಆತ್ಮನಿಗೆ ನಿಶ್ಚಯವಾಗೋದು ಬುದ್ಧಿಗೆ ಅವಗತಿಯ ಬಲದಿಂದ ಬುದ್ಧಿ ನಿಶ್ಚಯ ಮಾಡುತ್ತೆ ಅವಗತಿ ಸ್ವರೂಪನಾದ ಆತ್ಮನೇ ಬುದ್ಧಿ ರೂಪದಿಂದ ಇಂಥದ್ದು ನಿಶ್ಚಯ ಮಾಡ್ತಾನೆ ಅಂತ ಅರ್ಥ ಅವಗತಿ ಬೇರೆ ಬುದ್ಧಿ ಬೇರೆ ಎರಡು ಸ್ವತಂತ್ರ ವಸ್ತು ಬೇರೆ ಬುದ್ಧಿ ಅನ್ನೋದು ಆತ್ಮ ಬಿಟ್ಟಿಲ್ಲ ಇರಲಿ ಗುಣಗಳನ್ನು ಅನುಭವಿಸುವ ಆತನು ಅವನೇ ಆಗಿರುತ್ತಾನೆ ಗುಣಗಳು ಅಂದ್ರೆ ಗುಣಾನಾಂ ಸತ್ವಜಸ್ತಮಸಾಂ ಶಬ್ದಾದಿದ್ವಾರೇಣ ದುಃಖ ಮೋಹಾಕಾರ ಪರಿಣತಾನಾಂ ಭೋಕ್ತೃ ಚ ಉಪಲಬ್ಧೃ ಚ ತಜ್ಞೇಯಮಿತ್ಯರ್ಥಃ ಗುಣಗಳನ್ನ ಅಂದ್ರೆ ಸತ್ವಜಸ್ತಮಸ್ಸೆಂಬ ಗುಣಗಳನ್ನ ಅಂತ ಅದೆಂಥದ್ದು ಶಬ್ದವೇ ಮುಂತಾದ ಆಕಾರದಿಂದ ಸತ್ವ ಸುಖವನ್ನುಂಟು ಮಾಡುತ್ತೆ ರಜಸ್ಸು ದುಃಖ ಉಂಟು ಮಾಡುತ್ತೆ ತಮಸ್ಸು ಮೋಹ ಉಂಟು ಮಾಡುತ್ತೆ ಈ ಮೋಹಾಕಾರವಾಗಿ ಪರಿಣತ ಅಂದ್ರೆ ಬದಲಾವಣೆ ಆದ ವಿಕಾರಗೊಂಡ ಆ ಗುಣಗಳಿಗೆ ಆತ್ಮನು ಭೋಕ್ತೃ ಯಾಕೆ ಅವನೇ ಚೇತನ ತಾನೆ ಭೋಕ್ತೃ ಆಗ್ಬೇಕು ಅಚೇತನಕ್ಕೆ ಭೋಕ್ತೃತ್ವ ಬರೋಲ್ಲ ಚೇತನ ಅವನೊಬ್ಬನೇ ಎರಡು ಚೇತನ ಇಲ್ಲ ಹೇಗೆ ಎಲ್ಲ ಬಿಸಿಯೂ ಬೆಂಕಿ ಇದೋ ಹೇಗೆ ಎಲ್ಲ ಸಿಹಿಯೂ ಸಕ್ಕರೆ ಇದೋ ಹಾಗೆ ಅರಿವು ಅನ್ನೋದು ಮೂಲ ಆತ್ಮನೇ ಅರಿವೇ ಅನುಭವ ಅರಿವೇ ಅವಗತಿ ಅನುಭವೇ ಫಲ ಗೊತ್ತಾಯ್ತು ಅದನ್ನ ಅನುಭವಿಸುವವನು ಕಂಡುಕೊಳ್ಳುವವನು ಆ ಜ್ಞೇಯವಾದ ತಿಳಿಯಬೇಕಾದ ಬ್ರಹ್ಮವೇ ಆತ್ಮನೇ ತಮಾಷೆ ಏನು ಗೊತ್ತಮ್ಮ ಬ್ರಹ್ಮ ಅಂತ ಪದ ಬಳಸ್ತೀವಲ್ಲ ಆ ಬ್ರಹ್ಮ ಪದಕ್ಕೆ ಅರ್ಥ ಏನೋ ಬ್ರಹ್ಮ ಅನ್ನೋ ಪದಕ್ಕೆ ದೊಡ್ಡದು ಅಂತ ಅರ್ಥ ಆ ದೊಡ್ಡದು ಅನ್ನೋದು ಆ ತತ್ವಕ್ಕಲ್ಲ ಹೆಸರು ಆ ದೊಡ್ಡದು ಅನ್ನೋದು ಯಾವುದಕ್ಕೆ ಅರ್ಥ ಹೇಳಿ ಬ್ರಹ್ಮ ಅನ್ನೋ ಪದಕ್ಕೆ ಅರ್ಥವೇ ಹೊರತು ತತ್ವಕ್ಕೆ ಅರ್ಥ ಅಲ್ಲ ಆ ದೊಡ್ಡದು ಆ ಅರ್ಥ ಏನ್ ಮಾಡುತ್ತೆ ಅಂದ್ರೆ ನಾನು ಅನ್ನೋದು ಪ್ರಮಾಸವನ್ನು ಚಿಕ್ಕದು ಪರಿಚ್ಛಿನ್ನ ಅದನ್ನು ಬಿಡಿಸುತ್ತೆ ಇಷ್ಟೇ ಮಾಡೋದು ಇವು ಹೇಗೆ ಇದು 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 ಪೆನ್ನು ಅಂತಂದ್ರೆ ಪೆನ್ನು ಅನ್ನೋ ಪದ ಈ ವಸ್ತುನ ಹೇಗೆ ಹೇಳುತ್ತೋ ಬ್ರಹ್ಮ ಅನ್ನೋ ಪದ ಆ ವಸ್ತುನ ಹೇಳಲ್ಲ ಬ್ರಹ್ಮ ಅನ್ನೋ ಪದ ಏನ್ ಹೇಳ್ತಿ ಹೇಳಿ ಅದು ಅನಂತ ದೊಡ್ಡದು ಅಪರಿಚ್ಛಿನ್ನ ಅಂತ ಅಷ್ಟೇ ಹೇಳುತ್ತೆ ಬ್ರಹ್ಮ ಪದಕ್ಕೆ ಅರ್ಥವೇ ಹೊರತು ಆ ಪದದ ಅರ್ಥ ಬ್ರಹ್ಮಕ್ಕರ್ಥ ಅಲ್ಲ ಅದು ತತ್ವಕ್ಕರ್ಥ ಆ ಬ್ರಹ್ಮ ಪದದ ಅರ್ಥ ಇನ್ನೊಂದು ಪದದ ತಪ್ಪರ್ಥ ತೆಗೆದುಹಾಕತ್ತೆ ಅಷ್ಟೇ ಮಾಡೋದು ಅಷ್ಟು ಮಾಡಿಬಿಟ್ರೆ ಸಾಕು ತಾದಾಯ್ತು ಬ್ರಹ್ಮ ಗೊತ್ತಾಗತ್ತೆ ಯಾಕೆಂದ್ರೆ ಅದು ಪ್ರಸಿದ್ಧ ಅದು ಯಾವುದೋ ಯಾವ ತತ್ವ ಯಾವ ಸ್ವರೂಪವನ್ನು ತಿಳಿಸ್ಕೊಡೋಕೆ ವೇದಾಂತ ಹೊರಟಿದೆಯೋ ಆ ತತ್ವ ಆತ್ಮನಾಗಿ ಪ್ರಸಿದ್ಧವಾಗಿರೋದ್ರಿಂದ ಅದನ್ನು ಹೊಸದಾಗಿ ತಿಳಿಸ್ಕೊಡುವ ಅವಶ್ಯಕತೆ ಇಲ್ಲ ತಿಳಿಸ್ಕೊಡುತ್ತಲೂ ಇಲ್ಲ ತಿಳಿಸ್ಕೊಳಕ್ಕೂ ಆಗೋಲ್ಲ ಮೂರು ಎಪ್ಪೆಡ್ಕೊಳ್ಳಿ ತಿಳಿಸ್ಕೊಡ್ಬೇಕಾಗಿಲ್ಲ ತಿಳಿಸ್ಕೊಡುತ್ತಲೂ ಇಲ್ಲ ತಿಳಿಸ್ಕೊಳಕ್ಕೂ ಆಗೋಲ್ಲ
ಪದಕ್ಕೆ ಶಕ್ತಿ ಇರೋದೇ ಜಾತಿ, ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ 5ರಲ್ಲೇ. ಆ 5 ಇಲ್ಲ ಬ್ರಹ್ಮಕ್ಕೆ, ಅಂದ್ರೆ ಆ ತತ್ವಕ್ಕೆ ಯಾವ ತತ್ವವನ್ನು ತಿಳಿಸ್ಕೊಳ್ಳೋಕೆ ಹೊರಟಿದೀವೋ ಅದಕ್ಕೆ ಅದಿಲ್ಲ. ಹಾಗಾಗಿ ಪದ ಏನ್ ಮಾಡುತ್ತೆ ಅಂದ್ರೆ ಆ ಪದ ತನ್ನ ಒಂದು ಅರ್ಥ ಹೇಳುತ್ತೆ. ಬ್ರಹ್ಮ ಅನ್ನೋ ಪದಕ್ಕೆ ಒಂದು ಅರ್ಥ ಇದೆ, ಅದು ಇನ್ಫಿನಿಟಿವ್, ಅನಂತ, ದೊಡ್ಡದು. ಆ ದೊಡ್ಡದು ಅನ್ನೋದಲ್ಲೂ ನೋಡಿ, ಇವಾಗ ಈ ಸೀಸ್ ಕಡ್ಡಿಗಿಂತ ಪೆನ್ ದೊಡ್ಡದು ಅಂತಂದ್ರೆ ಈ ದೊಡ್ಡದು ಅನ್ನೋದು ಸಾಪೇಕ್ಷವಾಗಿ ಬರುತ್ತೆ. ಒಂದು ಚಿಕ್ಕದು ಇಟ್ಕೊಂಡು ದೊಡ್ಡದು ಬರುತ್ತೆ. ಆದರೆ ಬ್ರಹ್ಮ ದೊಡ್ಡದು ಅನ್ನುವಾಗ ಆ ನಿರಪೇಕ್ಷವಾದ ಅರ್ಥವನ್ನು ಇಟ್ಕೊಂಡಂತಹ ಒಂದು ಪದ, ಅದು ಒಂದು ಹೋಲಿಕೆ ಕೊಡದಿರುವ. ಆದರೂ ಆ ನಿರಪೇಕ್ಷವಾದ ಅರ್ಥವನ್ನು ಇಟ್ಕೊಂಡಿರುವ ಬ್ರಹ್ಮ ಪದ ಇದೆಯಲ್ಲ, ಆ ಬ್ರಹ್ಮ ಪದ ಆ ಅರ್ಥವನ್ನು ಹೇಳುವುದ್ರ ಮೂಲಕ ಬ್ರಹ್ಮ ವಸ್ತು ಅಂತ ತಿಳಿಸ್ಕೊಳ್ತೇವೆ. ತಪ್ಪು ತಿಳ್ಕೊಬೇಡಿ. ತಪ್ಪರ್ಥವನ್ನ ಅಂದ್ರೆ ಪರಿಚ್ಛಿನ್ನ ಅನ್ನೋ ಅರ್ಥ ತೆಗೆದುಹಾಕುತ್ತೆ, ಅಷ್ಟೇ ಮಾಡೋದು. ಆ ಬ್ರಹ್ಮನ ಪದ ಬ್ರಹ್ಮ ವಸ್ತು ತಿಳಿಸ್ಕೊಡಲ್ಲ. ಹೇಗೆ ಪೆನ್ನು ಅನ್ನೋ ಪದ ಪೆನ್ನನ್ನು ತಿಳಿಸ್ಕೊಡತ್ತೋ, ಆತ್ಮ ಅನ್ನೋ ಪದ ಆತ್ಮ ವಸ್ತು ತಿಳಿಸ್ಕೊಡಲ್ಲ. ಆತ್ಮ ಅನ್ನೋ ಪದ ಏನ್ ಮಾಡುತ್ತೆ, ಹೊರಗಡೆ ಇಲ್ಲ ಅಂತ ಅಷ್ಟೇ ಹೇಳುತ್ತೆ ಅದು. ಯಾಕಂದ್ರೆ ಒಳಗೆ ಅಂದ್ರೆ ಒಳಗೂ ಹೊರಗೂ ಅವನೇ ಇರ್ತಕ್ಕವನು. ಅದು ಆತ್ಮ ಶಬ್ದ ಹಾಕಿ ಒಳಗಿರೋನು ಅಂತ ಯಾಕೆ ಹೇಳುತ್ತೆ ಅಂದ್ರೆ, ಒಳಗಿದೆ ಅಂತಂದ್ರೆ ಒಳಗೆ ಅಂದ್ರೆ ಡಬ್ಬಿ ಒಳಗಿರುವ ಹಾಗೆ ನಮ್ಮ ಒಳಗೆ ಅಂತ ಅರ್ಥ ಅಲ್ಲ. ಎಲ್ಲದರ ತಿರುಳಾಗಿ ಎಲ್ಲದರ ಸ್ವರೂಪ ಆಗಿದೆ. ನಮ್ಮ ಕಣ್ಣಿಗಾಗಲಿ ಮನಸ್ಸಿಗಾಗಲಿ ಬುದ್ಧಿಗಾಗಲಿ ಸಿಗುವಂಥವನಲ್ಲ, ಎಲ್ಲಕ್ಕೂ ತಿರುಳಾಗಿದ್ದಾನೆ. ಹೊರಗಡೆ ನೋಡಬೇಡಿ, ಪ್ರಮಾಣಗಳಿಂದ ನೋಡಬೇಡಿ, ಅನುಭವದಲ್ಲಿ ಕಂಡ್ಕೋಬೇಕು ಅನ್ನೋ ಅಷ್ಟಕ್ಕೆ ಆತ್ಮ ಅನ್ನೋದು ಒಳಗೇನು ಅರ್ಥ ಹೇಳುತ್ತೆ ಹೊರತು ಒಳಗೇನು ಅರ್ಥ. ಬ್ರಹ್ಮ ಪದಕ್ಕೆ ಬ್ರಹ್ಮ ದೊಡ್ಡವನು, ಬ್ರಹ್ಮ ಎಲ್ಲೋ ಇದ್ದಾನೆ, ವಿಷ್ಣು ವೈಕುಂಠದಲ್ಲಿದ್ದಾನೆ ಅಂತ ಹೇಳಿ ಇಲ್ಲಿ ಪರೋಕ್ಷಾರ್ಥವೇನಿದೆ, ಪರೋಕ್ಷಾರ್ಥವನ್ನು ಆತ್ಮ ಅನ್ನೋ ಪದ ತೆಗೆದುಹಾಕತ್ತೆ. ಪರಿಚ್ಛಿನ್ನ ಅನ್ನೋ ಅರ್ಥವನ್ನ ಬ್ರಹ್ಮ ಅನ್ನೋ ಪದ ತೆಗೆದುಹಾಕತ್ತೆ. ಪ್ರಮಾಣವಿಲ್ಲದೆ ಅರಿವಾತನು ಅನ್ನೋ ಸಾಕ್ಷಿನ ಪ್ರತಿಯೊಂದು ಪದವು ಒಂದೊಂದು ತಪ್ಪರ್ಥವನ್ನು ತೆಗೆದುಕೊಳ್ಳುವ ಮೂಲಕ ಬ್ರಹ್ಮಕ್ಕೆ ವಿಶೇಷಣದಂತೆ ಇದೆ. ಆದರೆ ಬ್ರಹ್ಮ ವಸ್ತುವನ್ನು ಮಾತ್ರ ಯಾವ ಪದವೂ ಹೇಳಲ್ಲ, ಯಾವ ವಾಕ್ಯವೂ ಹೇಳಲ್ಲ. ಇದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದನ್ನ. ಪದಗಳಷ್ಟು ಒಂದರ ತಪ್ಪರ್ಥವನ್ನು ತೆಗೆದ ಅದೇ ಅಪವಾದವನ್ನು ಮಾಡೋದ್ರ ಮೂಲಕ ಅಪವಾದ ಪ್ರಧಾನವಾಗಿ ಪದಗಳ ಪ್ರಯೋಗ ಆಗುತ್ತೆ. ಆ ಪದಗಳ ಪ್ರಯೋಗ ಕಾಲದಲ್ಲಿ ಅಧ್ಯಾರೋಪ ಇದೆ. ಆ ಪದಗಳ ಅರ್ಥ ಅಪವಾದವನ್ನು ಹೇಳುತ್ತೆ. ಪದ ಪ್ರಯೋಗ ಅಧ್ಯಾರೋಪದಿಂದ, ಪದದ ಅರ್ಥ ಅಪವಾದ ಪ್ರಧಾನವಾಗಿದೆ. ಆ ಅಪವಾದ ಪ್ರಧಾನದಿಂದ ಆ ಉತ್ತಮಾಧಿಕಾರಿ ಆದವನಿಗೆ ಆ ಎಲ್ಲ ಅನಾತ್ಮನ ಬಿಟ್ಟು ಉಳಿಯೋದ್ರಿಂದ ತಾನೇ ಗೊತ್ತಾಗತ್ತೆ. ನಿಮ್ಗೆ ಗೊತ್ತಾಗಿರೋ ಸ್ವರೂಪವೇ ಗೊತ್ತಾಗೋದು, ಹೊಸದಾಗಿ ಗೊತ್ತಾಗೋದಲ್ಲ. ತುಂಬ ಸೂಕ್ಷ್ಮ ಇದು. ಇದನ್ನು ತುಂಬ ಇದಾಗ ಅಬ್ಸರ್ವ್ ಮಾಡಬೇಕು. ಆ ಪದಕ್ಕೆ ಮಾತ್ರ ಅರ್ಥ ಮಾತ್ರ ಮಾಡ್ಕೊ. ಬ್ರಹ್ಮ ಪದಕ್ಕೆ ಆ ವಸ್ತು ಅರ್ಥ ಅಲ್ಲ, ಆತ್ಮಾನ ಪದಕ್ಕೂ ಯಾವ ಪದಕ್ಕೂ ಆ ತತ್ವ ಅರ್ಥ ಅಲ್ಲ. ಪ್ರತಿಯೊಂದು ಪದವು ಇನ್ನೊಂದು ಅರ್ಥವನ್ನ, ಇನ್ನೊಂದು ತಪ್ಪರ್ಥವನ್ನ ತೆಗೆದುಹಾಕೋದು ಅಷ್ಟನ್ನೇ ಮಾಡೋದು. ಯಾವ ಪದವು ಆ ವಸ್ತುವನ್ನು ತಿಳಿಸ್ಕೊಳ್ಳೋದಿಲ್ಲ, ಇನ್ನೊಂದು ಪದದ ತಪ್ಪರ್ಥವನ್ನು ತೆಗೆದುಹಾಕೋದು ಅಷ್ಟರಲ್ಲಿಯೇ ಆ ಪದ ಪರ್ಯವಸಾನವಾಗುತ್ತೆ ಹೊರತು ಆ ವಸ್ತುವನ್ನು ಮುಟ್ಟಿ ತಿಳಿಸ್ಕೊಡುತ್ತೆ ಮಾತ್ರ ಮಾಡ್ಕೋಬೇಡಿ. ಕಷ್ಟ ಇದೆ ನೀವು ಹಂಗಂದ್ರೆ. ಆದ್ರೆ ಯಾಕಂದ್ರೆ ಒಂಥರ ನಾವು ಆ ಮನ್ಸಲ್ಲಿ ಮೆಡಿಟೇಷನ್ ಮಾಡ್ಬೇಕಾದ್ರೂ ಒಂಥರ ದೊಡ್ಡದು ಇದು ಅದು ಆ ತರ ಅರ್ಥ ಮಾಡ್ಕೊಂಡೇ ಮುಂದಕ್ಕೆ. ಹೌದು, ದೊಡ್ಡದು ಅರ್ಥ ಬ್ರಹ್ಮ ಪದಕ್ಕೆ ಹೊರತು ಆ ಬ್ರಹ್ಮ ತತ್ವಕ್ಕಲ್ಲ. ಬ್ರಹ್ಮ ತತ್ವ ದೊಡ್ಡದು ಅಂತ ಹೇಳ್ತಾರೆ, ಬ್ರಹ್ಮ ಪದಕ್ಕೆ ಅರ್ಥ ದೊಡ್ಡದು. ಆ ಬ್ರಹ್ಮ ಪದ ಅರ್ಥ ದೊಡ್ಡದು ಅನ್ನೋದು ಏನ್ ಮಾಡುತ್ತೆ, ನಾನು ಅನ್ನೋ ಪದದಲ್ಲಿ ಬಂದಂತಹ ಸಂಸಾರಿತ್ವ ತೆಗೆದುಹಾಕತ್ತೆ ಅಷ್ಟೇ ಹೊರತು ಆ ವಸ್ತುವಿಗೆ ಮುಟ್ಟಲ್ಲ. ಆ ಬ್ರಹ್ಮ ಅನ್ನೋ ಪದ ಆ ವಸ್ತುವಿಗೆ ಮುಟ್ಟಲ್ಲ. ಯಾಕೆಂದ್ರೆ ವಸ್ತುವಿಗೆ ಮುಟ್ಟಬೇಕಾದ್ರೆ ಜಾತಿ, ದ್ರವ್ಯ, ಗುಣ, ಕ್ರಿಯಾ, ಸಂಬಂಧ ಇರಬೇಕು. ಅದು 5 ಇಲ್ಲ ಅದರಲ್ಲಿ. ಬಹಳ ಸೂಕ್ಷ್ಮ ಇದು. ಇದನ್ನೇ ಅಧ್ಯಾರೋಪದಲ್ಲಿ ಬರೋದು. ಹೀಗೆ ಶಬ್ದಾದಿಗಳ ಮೂಲಕವಾಗಿ ಸುಖ ದುಃಖ ಮೋಹಾಕಾರವಾಗಿ ಪರಿಣಾಮಗೊಂಡಂತಹ ಆ ಸತ್ವದ ಸಮಸ್ಯೆಗಳನ್ನ ಆತ್ಮನು ಅನುಭವಿಸುವುದು. ಅಂದ್ರೆ ಅನುಭವಿಸುವನು ಅಂತ ಒಬ್ಬನಿದ್ರೆ ಅವನ ಆತ್ಮನೇ. ಆತ್ಮ ಅನುಭವಿಸ್ತಾನು ಅಂದ್ರೆ ಅನುಭವಿಸಲ್ಲ. ಯಾಕೆಂದ್ರೆ ಅನುಭವಿಸೋ ಕ್ರಿಯೆ ಮಾಡಲ್ಲ, ಆ ವ್ಯಾಪಾರ ಇಲ್ಲ. ಅದೇ ಅನುಭವಿಸುವನು ಅಂತ ಒಬ್ಬರಿದ್ರೆ ಅದು ಆತ್ಮನಲ್ಲದೆ ಮತ್ತೊಬ್ಬನಲ್ಲ, ಆತ್ಮನೇ ಅನುಭವಿಸುವನು ಅಂತ ಅನಿಸ್ಕೋಬೇಕಾಗತ್ತೆ, ಹೇಳಿಸ್ಕೋಬೇಕಾಗತ್ತೆ. ಆತ್ಮ ಅನುಭವಿಸ್ತಾನೋ ಅಂತ ಆತ್ಮನ ಕಡೆಯಿಂದ ಕೇಳಿದ್ರೆ ಅವನು ಏನನ್ನು ಅನುಭವಿಸಲ್ಲ, ಏನನ್ನು ಕಂಡುಕೊಳ್ಳೋದು ಇಲ್ಲ. ಆದ್ರೆ ಕಂಡುಕೊಳ್ಳೋನು ಅನುಭವಿಸೋನು ಅಂತ ಒಬ್ಬನಿದ್ರೆ ಅವನ ಆತ್ಮನೇ. ಆತ್ಮಗಿಂತ ಮತ್ತೊಬ್ಬ, ಅದೊಂದು ಅಧ್ಯಾರೋಪ. ಇಲ್ಲೇ ಗೊತ್ತಾಗ ನೋಡಿ, ಅಧ್ಯಾರೋಪ ಅಪವಾದ ಎಷ್ಟು ಹಾಸು ಹೊಕ್ಕಾಗಿದೆ ಅಂತಂದ್ರೆ ಪ್ರತಿ ಪದದಲ್ಲೂ ಪ್ರತಿ ವಾಕ್ಯದಲ್ಲೂ ಹಾಸು ಹೊಕ್ಕಾಗಿದೆ. ಆ ಮೆಥಡಲ್ಲೇ ತತ್ವೋಪದೇಶ ಮಾಡಿದ್ರೆ ಅಧಿಕಾರಿಯಾದ ಉತ್ತಮಾಧಿಕಾರಿಯಾದ ಶಿಷ್ಯನಿಗೆ ಅರ್ಥ ಆಗುತ್ತೆ ಹೊರತು ಬರೀ ವೇದಾಂತ ಉಪನಿಷತ್ತಿಗೆ ಕನ್ನಡದಿಂದ ಸಂಸ್ಕೃತದಿಂದ ಕನ್ನಡಕ್ಕೆ ಅರ್ಥ ಹೇಳಿದ್ರೆ ಏನು ಅರ್ಥ ಆಗಲ್ಲ.
ಅದು ವೇದಾಂತ ಅರ್ಥ ಅಲ್ಲ ಅದು. ಬಹಿರಂತಶ್ಚ ಭೂತಾನಾಂ ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವ ಚ ಅಜರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ದೂರಸ್ಥಂ ಚಾಂತಿಕೆ ಚ ತತ್ ಬಹಿರಂತಶ್ಚ ಭೂತಾನಾಮಚರಂ ಚರಮೇವ ಚ ಸೂಕ್ಷ್ಮತ್ವಾತ್ ತದವಿಜ್ಞೇಯಂ ದೂರಸ್ಥಂ ಚಾಂತಿಕೆ ಚ ತತ್ ಬಹಿಃ ಅಂತಃ ಚ ಭೂತಾನಾಂ ಅಚರಂ ಚರಂ ಏವ ಚ ಸೂಕ್ಷ್ಮತ್ವಾತ್ ತತ್ ಅವಿಜ್ಞೇಯಂ ದೂರಸ್ಥಂ ಚ ಅಂತಿಕೆ ಚ ತತ್. ನೋಡಿ ಇಲ್ಲೇ ಹೇಳ್ತಾ ಇದ್ದಾರೆ ಬಹಿಃ ಅಂತಹ. ಆತ್ಮ ಅಂದ್ರೆ ಒಳಗಿರೋನು, ಒಳಗಿರೋನು ಹೊರಗಡೆ ಇರೋದು ಅವನೇ. ಬಹಿಃ ಸ ಏವ ಅಂತಹ ಸ ಏವ ಭೂತಾನಾಂ ಬಹಿಃ. ಭೂತಗಳನ್ನು ಪ್ರಾಣಿಗಳು ದೇಹದವರೆಗೆ ಇಟ್ಕೊಂಡ್ರೆ, ಅವಧಿಯಾಗಿ ಇಟ್ಕೊಂಡ್ರೆ, ದೇಹಕ್ಕಿಂತ ಹೊರಗಡೆ ಇರೋ ಪಂಚಭೂತಗಳು ನಾಮರೂಪಗಳು ಚರಾಚರ ಎಲ್ಲವೂ ಅದೇ. ಇನ್ನು ಒಳಗಿರೋದು ಅದೇ. ಅದಕ್ಕೆ ಒಳಗೆ ಹೊರಗೆ ಅನ್ನೋದಿಲ್ಲ. ಒಳಗೂ ಹೊರಗೂ ಅನ್ನೋದಲ್ಲ, ಅದರಲ್ಲೇ ಇದೆ. ಒಳಗೂ ಹೊರಗೂ ಅನ್ನೋದು ಎಲ್ಲಿ ತೋರ್ತಿದೆ? ಆ ಅರಿವಲ್ಲಿ ತೋರ್ತಾ ಇದೆ. ಆ ಅರಿವಲ್ಲಿ ತೋರ್ತಾ ಇದೆ ಅಂತ ಅನ್ನೋದು ಒಂದು ಅಧ್ಯಾರೋಪ, ಅರಿವು ತಂದಿದ್ದು. ಅದಕ್ಕೆ ಒಳಗೆ ಹೊರಗೆ ಅನ್ನೋದು ಇದೆಯೋ ಅಂತ ಕೇಳಿದ್ರೆ ಅದಕ್ಕೆ ಒಳಗೆ ಹೊರಗೆ ಅನ್ನೋದಿಲ್ಲ. ಒಳಗೆ ಹೊರಗೆ ಅನ್ನೋದು ಎಲ್ಲವೂ ಅದರಲ್ಲೇ ಕಲ್ಪಿತವಾಗಿದೆ. ಭೂತಾನ ಬಹಿಃ ಅಂತಶ್ಚ. ಇದನ್ನೇ ಆತ್ಮಾನ ಪದಕ್ಕೂ ಅರ್ಥ ಅಲ್ಲ ಅಂತ. ಒಳಗೆ ಇದ್ದಿದ್ದಾಗಿದ್ರೆ ಆತ್ಮಾನ ಪದ ಹೇಳ್ಬಿಡ್ತಿತ್ತು. ಒಳಗೆ ಅಲ್ಲ, ಹೊರಗೂ ಇದ್ದಾನೆ. ಹೊರಗೆ ಅನ್ನೋದು ಅದೇ, ಹೊರಗಿರೋದು ಅದೇ. ಅವನು ಮಾತ್ರ ಹೊರಗೂ ಇಲ್ಲ ಒಳಗೂ ಇಲ್ಲ. ಹೊರಗೆ ಒಳಗೆ ಅನ್ನೋದು ಎರಡು ಅವನಲ್ಲಿ ಕಲ್ಪಿತವಾಗಿದೆ, ಎರಡು ಅವನಲ್ಲಿ ತೋರ್ತಾ ಇದೆ. ಅವನು ಅದೆರಡಕ್ಕೂ ಅತೀತನಾಗಿದ್ದಾನೆ. ಎರಡರ ಕಲ್ಪನೆಗೂ ಆಸ್ಪದ. ನೀವು ಹೊರಗೇನು ಕಲ್ಪನೆ ಮಾಡೋದು ಅವನಲ್ಲೇ, ಒಳಗೆ ಅನ್ನೋದು ಕಲ್ಪನೆ ಮಾಡೋದು ಅವನಲ್ಲೇ. ಅವನಿಗೆ ಮಾತ್ರ ಒಳಗೆ ಹೊರಗೆ ಅನ್ನೋದಿಲ್ಲ. ಹೀಗೆ ಬಹಿರ್ ಅಂತಶ್ಚ ಭೂತ. ಅಚರಂ ಚರ. ಅಚರ ಅಂದ್ರೆ ಸ್ಥಾವರ, ಚರ ಅಂದ್ರೆ ಜಂಗಮ. ಸ್ಥಾವರ ಜಂಗಮವೂ ಆಗಿ ಅದೇ ತೋರ್ತಿರೋದು. ಕನಸಿನಲ್ಲಿ ಹೇಗಿದೆ ಎಲ್ಲ ನಾವೇ ಆಗಿರೋದು ನಮ್ಗೆ ಸ್ಪಷ್ಟ ಅನುಭವ ಇದೆ. ಕನಸಲ್ಲಿ ನಾವು ಯಾರು ನನಗಿಂತ ಬೇರೆ ಅಲ್ಲೊಂದು ಜನ ಇದ್ರು, ಪ್ರಪಂಚ ಇತ್ತು, ಪದಾರ್ಥ ಇತ್ತು ನಾವು ಅನ್ನೋಲ್ಲ. ನನ್ನ ಮನಸ್ಸಿನಲ್ಲೇ ಎಲ್ಲ ತೋರಿದ್ದು ನಾವು ಎಚ್ಚರಿಕೊಂಡು ಒಪ್ಕೊಳ್ತೀವಿ. ಎಚ್ಚರೂ ಹಾಗೆ ಎಲ್ಲ ನಿಮ್ಮ ಮನಸ್ಸಿನಲ್ಲೇ ತೋರ್ತಾ ಇರೋದು. ಮನೋ ದೃಶ್ಯಂ ಇದಂ ದ್ವೈತಂ. ಮನಸ್ಸಿಗೆ ದೃಶ್ಯ ಅಲ್ಲ, ಮನಸ್ಸೇ ದೃಶ್ಯ. ಮನಸ್ಸು ಅಂದ್ರೆ ಆತ್ಮನೇ ಮನಸ್ಸಾಗಿ ದೃಶ್ಯವಾಗಿರೋದು. ದೃಶ್ಯ ಪ್ರಪಂಚ ಮನಸ್ಸನ್ನು ಬಿಟ್ಟಿಲ್ಲ, ಮನಸ್ಸು ಆತ್ಮನನ್ನು ಬಿಟ್ಟಿಲ್ಲ. ಆತ್ಮನು ಮನಸ್ಸಾಗಿ ಪ್ರಪಂಚ ತೋರ್ತಾ ಇದ್ದಾನೆ. ಎಲ್ಲಿವರೆಗೆ ಆತ್ಮನು ಆತ್ಮರೂಪದಿಂದ ಗೊತ್ತಾಗೋದಿಲ್ವೋ ಅಲ್ಲಿವರೆಗೆ. ಆತ್ಮನು ಗೊತ್ತಾಗುತ್ತಲೇ ಮನಸ್ಸು ಬಾಧಿತವಾಗುತ್ತೆ, ಪ್ರಪಂಚವೂ ಬಾಧಿತವಾಗುತ್ತೆ. ಇರೋದೇ ಇಲ್ಲ ಯಾವಾಗಲೂ, ಎಲ್ಲೂ ಯಾರಿಗೂ ಇಲ್ಲ ಪ್ರಪಂಚ. ಪ್ರಪಂಚ ಇದೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಅಷ್ಟೇ. ಪ್ರಪಂಚ ಇಲ್ಲವೇ ಇಲ್ಲ, ಎಲ್ಲೂ ಇಲ್ಲ. ಅಚರವು ಚರವು ಅದೇ ಆಗಿದೆ. ಅದು ಯಾಕೆ ಗೊತ್ತಾಗಲ್ಲ ಹಾಗಾದ್ರೆ? ಸೂಕ್ಷ್ಮತ್ವ. ಯಾಕೆ ಗೊತ್ತಾಗಲ್ಲ ಹೇಳಿ? ಸೂಕ್ಷ್ಮ ಅಂದ್ರೆ ಟೈನಿ ಜಂಪ್ಸ್ ಅಂತ ಅರ್ಥ ಅಲ್ಲ. ಸೂಕ್ಷ್ಮ ಅಂದ್ರೆ ಇಂದ್ರಿಯ ಅತೀತ, ಪ್ರಮಾಣ ಅತೀತ. ಇವನು ಬುದ್ಧಿಗೂ ಸಿಗೋದಿಲ್ಲ ಅವನು. ಯಾಕೆ ಹೇಳಿ? ಬುದ್ಧಿಗೂ ಸಾಕ್ಷಿ, ಬುದ್ಧಿಗೂ ತಿರುಳು. ಹೇಗೆ ಗುಳ್ಳೆಗೆ ನೀರೇ ತಿರುಳು, ಬುದ್ಧಿ ವ್ಯಾಪಾರ, ಬುದ್ಧಿ ಪ್ರತ್ಯಯ, ಬುದ್ಧಿ ಆಕಾರಕ್ಕೆಲ್ಲ ಪೂರ್ತಿ ಆತ್ಮನ ಕೂತ್ಕೊಂಡಿದ್ದಾನೆ, ಸ್ವರೂಪ ಕೂತ್ಕೊಂಡಿದ್ದಾನೆ. ಬುದ್ಧಿಗೂ ಅವನು ನಿಲ್ಕೋನಲ್ಲ. ಅದರ ಸೂಕ್ಷ್ಮ. ಆಕಾಶಕ್ಕಿಂತ ಸೂಕ್ಷ್ಮ. ಆಕಾಶ ಅದರ ಎಫೆಕ್ಟು, ಕಾರ್ಯ ಯಾವ್ದ್ರದ್ದು? ಆ ತತ್ವದ್ದು. ಯಾವ ತತ್ವ ಅಂತ ತಿಳ್ಕೊಂಡು ಹೊರಟಿದೀವೋ ಆ ತತ್ವ ಅಂದಿದ್ದು ಅಧ್ಯಾರೋಪವೇ. ಅಧ್ಯಾರೋಪವಿಲ್ಲದೆ ಪದಪ್ರಯೋಗ ಮಾಡೋಕ್ಕಾಗೋದೇ ಇಲ್ಲ. ಅತ್ಯಂತ ಸೂಕ್ಷ್ಮ. ಅದು ಅವಿಜ್ಞೇಯ ಅಂದ್ರೆ ಯಾವ ಪ್ರತ್ಯಕ್ಷಾದಿಗಂದಲೂ ಗೊತ್ತಾಗದವನು ಅಂತ ಅರ್ಥ. ನೀವು ಅವಿಜ್ಞೇಯ ಅಂತೀರಾ, ಅದನ್ನ ಜ್ಞೇಯ ಅಂತೀರಾ. ಜ್ಞೇಯಂ ಎತ್ತ ಪ್ರವಕ್ಷ್ಯಾಮಿ ಅಂತ ಹೇಳ್ತೀರಾ. ತಿಳ್ಕೋಬೇಕು ಅಂತ ಹೇಳ್ತೀರಾ, ಅದು ಗೊತ್ತಾಗೋದಲ್ಲ ಅಂತೀರಾ. ಏನ್ರಿ ನೀವು ಅಂದ್ರೆ, ಹೌದು ಈ ಪ್ರಮಾಣಗಳಿಗೆ ಗೊತ್ತಾಗೋದಿಲ್ಲ ಅನ್ನೋಡ್ಸಿದ್ರೆ ಅವಿಜ್ಞೇಯ ಅಂತ ಅಂದ್ವಿ ನಾವು. ಜ್ಞೇಯ ಅನ್ನುವಾಗ ಜೀವಾಗಿ ಅವಶ್ಯವಾಗಿ ಕಂಡ್ಕೊಳ್ಬೇಕಾದ ಅವನೇ. ಅವನು ಹೇಗೆ ಗೊತ್ತಾಗ್ತಾನೆ ಅಂದ್ರೆ, ಶಮದಮಾದಿಗಳ ಸಂಸ್ಕಾರಗೊಂಡಂತಹ ಅಂತಃಕರಣಕ್ಕೆ ಆತ್ಮನಾಗಿ ತೋರ್ತಾನೆ. ಶಾಸ್ತ್ರಾಚಾರ್ಯೋಪದೇಶ ಜನಿತ ಶಮದಮಾದಿ ಸಂಸ್ಕೃತ ಮನಃ ಆತ್ಮದರ್ಶನೇ ಕಾರಣಂ ಅಂತ ಶಂಕರಾಚಾರ್ಯ ಬರೀತಾರೆ. ಶಮದಮಾದಿಗಳ ಸಂಸ್ಕಾರಗೊಂಡಂತಹ ಮನಸ್ಸು ಆತ್ಮವನ್ನು ಹಂಗೆ ಮರ್ಜ ಬಿಟ್ಟಾಗುತ್ತೆ.
ಗುಳ್ಳೆ ಅಲೆ ಹೇಗೆ ಸಮುದ್ರದಲ್ಲಿ ಅಡಗಿಬಿಡುತ್ತೋ ಹಾಗೆ ಆತ್ಮಸ್ವರೂಪದಲ್ಲಿಯೇ ಎಲ್ಲ ಮುಗೋಗ್ಬಿಡುತ್ತೆ. ಸೂಕ್ಷ್ಮವಾಗಿರೋದ್ರಿಂದ ಅದು ಪ್ರಮಾಣಗಳಿಗೆ ಅವಿಜ್ಞೇಯ. ನಿದ್ದೆ ಬರ್ತಾರೆ ಹೇಳ್ಕೊಂಡು ದೂರಸ್ಥ, ದೂರದಲ್ಲಿ ಅಂದ್ರೆ ದೇವಲೋಕದಲ್ಲಿರೋದು ಇದೆ. ದೇವಲೋಕ ಭಾರಿ ದೂರ ಅಂತ. ಸೂರ್ಯಲೋಕದಲ್ಲಿ ಇಡೀ ಪ್ರಪಂಚವೇ ಯಾವುದ್ರಲ್ಲಿ ಕಲ್ಪಿತವಾಗಿದ್ದಾಗ ಅದು ಎಲ್ಲಿಲ್ಲ, ಅದು ಯಾವುದಲ್ಲ, ಎಲ್ಲೆಲ್ಲೂ ಎಲ್ಲದರಲ್ಲೂ ಎಲ್ಲವಾಗಿಯೂ ಇರ್ತಕ್ಕಂಥದ್ದು. ಅಂತಿಕೇಚ, ಅಂತಿಕಾನ ಸಮೀಪದಲ್ಲೂ ಆತ್ಮ ಸ್ವರೂಪ. ಸ್ವರೂಪ ಹತ್ತಿರದಲ್ಲಿ. ಬೆಂಕಿಗೆ ಬೆಂಕಿ ಬಿಸಿ ಎಷ್ಟು ದೂರನೋ, ಸಕ್ಕರೆಗೆ ಸಕ್ಕರೆ ಸಿಹಿ ಎಷ್ಟು ದೂರ, ಸಕ್ಕರೆ ಸಿಹಿ ಎಷ್ಟು ದೂರದಲ್ಲಿದೆ, ಸ್ವರೂಪ. ಬೆಂಕಿಗೆ ಬೆಂಕಿ ಬಿಸಿ. ಹಾಗೆ ನಮಗೆ ಭಗವಂತ ಸ್ವರೂಪ. ನಾವು ಭಗವತ್ ಸ್ವರೂಪರೇ. ನಾವು ತಪ್ಪಾಗಿ ನಾನು ಶಾಶ್ವತ, ನಾನು ಯಶು, ನಾನು ಸುಮಂತ, ನಾನು ಸುದರ್ಶನ ಅಂಥೇಳಿ ತಂದೆ ತಾಯಿ ಇಟ್ಟ ಹೆಸರನ್ನು, ಲೋಕದವರು ಒಪ್ಪಿಕೊಟ್ಟ ದೇಹಾದಿಗಳನ್ನು ಅದನ್ನು ಬ್ಲೈಂಡ್ ಆಗಿ ನಾನು ಅಂದ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡು ಐ ಆಮ್ ಸೋ ಅಂಡ್ ಸೋ ಅಂತ ಹೇಳಿ ಇಷ್ಟುದ್ದ ಹೆಣದ ಬಯೋಡಾಟಾ ಕೊಡ್ತಾ ಇದ್ದೀವಿ. ನಮ್ಮ ಬಯೋಡಾಟಾ ಅಲ್ಲ ಹೆಣದ್ದು, ನಮ್ಮ ಬಯೋಡಾಟಾ ಅಲ್ಲೇ ಅಲ್ಲ. ನಮ್ಮ ಬಯೋಡಾಟಾ ಕೇಳಿದ್ರೆ ಕೊಟ್ಟಿಲ್ಲ, ಸಾವಿಲ್ಲ, ಬದಲಾವಣೆ ಇಲ್ಲ, ಹೆಚ್ಚಾಗೋಲ್ಲ, ಕಮ್ಮಿ ಆಗೋಲ್ಲ, ದಪ್ಪ ಅಲ್ಲ, ಸಣ್ಣ ಅಲ್ಲ, ಏನ್ರಿ ಅಲ್ಲ ಉದ್ಯೋಗ ಕೊಡ್ತಿರಲ್ರಿ ಬಯೋಡಾಟಾ. ಹೌದು, ಅದೇ ನನ್ನ ಬಯೋಡಾಟಾ. ನನ್ನ ಬಯೋಡಾಟಾ ಕೇಳಿದ್ರೆ ಶ್ರುತಿ ಹೇಳುತ್ತೆ, ಅಶಬ್ದ ಮಸ್ಪರ್ಶ ಮರೂಪ ಮವ್ಯಯಂ ಅಸ್ಥೂಲ ಮನನು ಅಹ್ರಸ್ವ ಮದೀರ್ಘಂ ಅಂತ ಶ್ರುತಿ ಹೇಳುತ್ತೆ. ಅದು ನಮ್ಮ ಬಯೋಡಾಟಾ. ನಾವು ಅದನ್ನು ಒಪ್ತೀವ? ನೀವು ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಬಯೋಡಾಟಾ ಅದನ್ನು ಕೊಡೆ, ಬೈತಾರೆ ಅಲ್ಲಿ. ಏನು ಬಯೋಡಾಟಾ ನಿಮ್ದು ಅಂತ ಬೈತಾರೆ. ವೇದಾಂತಿಗಳು ಚೆನ್ನಾಗಿ ಸೈನ್ ಮಾಡ್ತಾರೆ, ಡಬಲ್ ಸೈನ್ ಮಾಡ್ತಾರೆ, ಆ ಒಳ್ಳೆ ಬಯೋಡಾಟಾ ಕೊಟ್ಟಿದ್ದಾನೆ ಅಂತ. ಒಂದು ಸೈನ್ ಅಲ್ಲ, ಡಬಲ್ ಸೈನ್ ಮಾಡ್ತಾರೆ ಆ ಬಯೋಡಾಟಾಗೆ. ಇವರು ಬೈಕೊಳ್ತಾರೆ, ತಾಲೂಕು ಆಫೀಸ್ ಆ ಬಯೋಡಾಟಾ ಕೊಟ್ಟರೆ ಬೈಕೊಳ್ತಾರೆ. ಯಾರು ಬುದ್ಧಿವಂತರು? ಬೈಕೊಳ್ಳೋರು ಬುದ್ಧಿವಂತರು, ಡಬಲ್ ಸೈನ್ ಮಾಡೋರು ಬುದ್ಧಿವಂತರು. ನೋಡಿ, ಯಾವ ಬಯೋಡಾಟಾ ಕೊಡ್ಬೇಕು ಇನ್ನೇ ಯೋಚನೆ ಮಾಡಿ. ನಿಮ್ಮ ಹೆಸರೇನು ಕೇಳಿದೆ. ಒಬ್ಬರು ತಮಾಷೆಗೆ ನೀವು ಯಾರು ಕೇಳಿದಂತೆ, ನೀವು ಯಾರು ಕೇಳೋದಕ್ಕೆ ನಿಮಗೆ ನೀನ್ ಯಾರು ಗೊತ್ತಾಗುತ್ತೆ, ನಾನು ಯಾರು ಗೊತ್ತಾಗತ್ತೆ ಏನಂತೆ ಅವನು. ನೀನೇ ನಾನು ಅಂತ. ಅದಕ್ಕೆ ಹೆಂಗೆ ಉತ್ಸಾಹ ಕೊಟ್ರು ಅಂದ್ರೆ, ನಿಮಗೆ ನೀವು ಯಾರು ಗೊತ್ತಾದ್ರೆ ಅವಾಗ ನಾನು ಯಾರು ನಿಮ್ಗೆ ಗೊತ್ತಾಗತ್ತೆ, ನಾನು ಯಾರು ಹೇಳ್ಬೇಕಾಗಿಲ್ಲ ಅಂದ್ರು. ಎಂತ ಉತ್ಸಾಹ ಕೊಟ್ರು ನೋಡಿ ಅವರು. ನೀವು ಯಾರು ಕೇಳಿದ್ರೆ ನಾವು ಲೋಕದಲ್ಲಿ ಏನ್ರಿ, ನಾನು ನಾಗರಾಜ, ನಾನು ವಿಠಲ್ಲು, ನಾನು ಗೋಪಾಲು, ನಾನು ದ್ವಾರಕಾನಾಥ್ ಅಂತ ಅಂತೀವಿ. ನಾನು ಯಾರು ಕೇಳಿದ್ರೆ ಅದು ಅವ್ರು ಹಂಗೆ ಹೇಳಿಲ್ಲ. ನೀವು ಯಾರು ಕೇಳಿದ್ದಕ್ಕೆ ನಾನು ಯಾರು ಅಂತ ಹೇಳ್ಬೇಕಾ? ನಾನು ಯಾರು ಅಂತ ಹೇಳ್ಬೇಕಾದ್ರೆ ನಿಮಗೆ ನೀವು ಯಾರು ಗೊತ್ತಾದ್ರೆ ನಾನು ಯಾರು ನಿಮ್ಗೆ ಗೊತ್ತಾಗತ್ತೆ ಅಂತ ಅಷ್ಟೇ ಹೇಳ್ತಾರೆ. ನಿನ್ನನ್ನು ನೀನು ತಿಳ್ಕೊ, ನಾನು ಗೊತ್ತಾಗ್ತೀನಿ ಅಂತ. ನೀನು ನಿನ್ನನ್ನು ತಿಳ್ಕೊಳ್ದೆ ನನ್ನನ್ನು ತಪ್ಪು ತಿಳ್ಕೊಳ್ತೀಯ. ನಾನು ಯಾರು ಅಂತ ಹೇಳಿದ್ರೆ, ನಾನು ಇಂಥವ್ರ ಮಗ, ಇಂಥ ಹೆಸರು, ಇಂಥ ಕುಲ ಗೋತ್ರ ಅಂದ್ರೆ ತಪ್ಪು ತಿಳ್ಕೊತೀಯ. ನೀನು ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದಲ್ದೆ ನನ್ನನ್ನು ತಪ್ಪು ತಿಳ್ಕೊತೀಯ. ಅದರಿಂದ ನಾನು ಆ ತತ್ವಕ್ಕೆ ಬೆಳೆಸೋದಿಲ್ಲ. ನಿನ್ನನ್ನು ನೀನು ಯಾರು ಕರೆಕ್ಟಾಗಿ ತಿಳ್ಕೊ, ನಾನು ಯಾರು ಗೊತ್ತಾಗ್ತೀನಿ ಅಂದ್ಬಿಟ್ರು. ಕರೆಕ್ಟ್ ಹೇಳಿದ್ರು ಅಲ್ವಾ? ದೂರದಲ್ಲಿರೋನು ಅವನೇ, ಸಮೀಪದಲ್ಲಿರೋನು ಅವನೇ ಅಂತಂದ. ಕಿಂಚ ಬಹಿಹಿ. ಕಿಂಚ ಬಹಿಹಿ. ಮತ್ತು ಏನಪ್ಪಾ ಅಂದ್ರೆ ಹೊರಗಡೆಯಲ್ಲಿ, ಹೊರಗಡೆ ಅನ್ನೋದು ಹೊರಗಡೆಯಲ್ಲಿ ಅನ್ನೋದು, ಹೊರಗಡೆ ಅನ್ನೋದು ಅದರಲ್ಲೇ ಕಲ್ಪಿತ. ಹೊರಗಡೆಯಲ್ಲಿರೋದು ಅದೇ, ಹೊರಗಡೆಯಾಗಿ ತೋರ್ತಾ ಇರೋನು ಅವನೇ. ಅವನೇ ಹೊರಗಡೆಯಾಗಿ ತೋರ್ತಾ ಇದ್ದಾನೆ, ಹೊರಗಡೆಯಲ್ಲೆಲ್ಲ ಇದ್ದಾನೆ. ಹೊರಗಡೆ ಅನ್ನೋದು ಅದಲ್ಲೇ ಕಲ್ಪಿತ ಇದೆ. ಪರ್ಯಂತಂ ದೇಹಂ ಆತ್ಮತ್ವೇನ ಅವಿದ್ಯಾ ಕಲ್ಪಿತಂ ಅಪೇಕ್ಷ್ಯ. ಪರ್ಯಂತಂ ದೇಹಂ ಆತ್ಮತ್ವೇನ ಅವಿದ್ಯಾ ಕಲ್ಪಿತಂ ಅಪೇಕ್ಷ್ಯ. ತಮೇವ ಅವಧಿಂ ಕೃತ್ವಾ. ತ್ವಮೇವ ಅವಧಿಂ ಕೃತ್ವಾ. ಬಹಿಹಿ ಉಚ್ಯತೆ. ಬಹಿಹಿ ಉಚ್ಯತೆ. ಹೆಂಗೆ ಹೊರಗಡೆ ಅಂತ ಹೇಳ್ತೀರಾ? ಎಲ್ಲಿಂದ ನೀವು ಶುರು ಮಾಡ್ತೀರಾ ಹೊರಗಡೆನ? ಹೊರಗಡೆ ಶುರು ಮಾಡ್ಬೇಕಾದ್ರೆ ಎಲ್ಲಿಂದ ಶುರು ಮಾಡ್ಬೇಕಲ್ಲಪ್ಪ? ಎಲ್ಲಿಂದ ಶುರು ಮಾಡ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಚರ್ಮದವರೆಗಿರ್ತಕ್ಕಂತಹ ದೇಹವನ್ನೇ ಅವಧಿ ಎಂಡ್ ಆಗಿಟ್ಕೊಂಡು, ನಾನು ಅಂದ್ರೆ ಒಂದು 5 ಅಡಿ 6 ಅಡಿ ಈ ಶರೀರ ಇದೆಯಲ್ಲ, ಇಲ್ಲಿವರೆಗೆ ಈ ಚರ್ಮ ಹೊರಗಡೆ ಇರೋದು. ಚರ್ಮದ ಒಳಗೆ ಮಾಂಸ, ಅದರೊಳಗೆ ಮೂಳೆ, ಅದರೊಳಗೆ ನರ, ಅದರೊಳಗೆ ಏನೋ ಇದೆ, ಸಪ್ತಧಾತುಗಳಿದೆ ಅಂತ ಹೇಳ್ತಾರೆ. ಇರಲಿ, ಒಟ್ಟು ಮೇಲೆ ಚರ್ಮ ಹೊರಗಡೆ ಇರೋದು. ಚರ್ಮವನ್ನು ಅವಧಿ ಅಂದ್ರೆ ಎಂಡ್, ತುದಿ, ಒಂದು ಬೌಂಡ್ರಿಯಾಗಿ ಇಟ್ಕೊಂಡು ಅದನ್ನು ಆತ್ಮತ್ವೇನ, ಅದು ನಾನು ಅಂತೇಳಿ, ಅದು ಅವಿದ್ಯಾ ಕಲ್ಪಿತವಾಗಿರೋದು. ಅವಿದ್ಯಾ ಕಲ್ಪಿತ ಅಂದ್ರೇನು? ತಪ್ಪಲಿಕೆಯಿಂದ ತೋರುತ್ತಿರುವ. ನಾನು ಅಂತ ಹೇಳಿ ತಪ್ಪಲಿಕೆ ತೋರ್ತಾ ಇದೆ. ಎರಡಲ್ಲಿ ನಾನು ತೋ ತಪ್ಪಲಿಕೆ, ದೇಹ ಇದೆ ಅನ್ನೋದು ತಪ್ಪಲಿಕೆನೆ. ಬರೀ ದೇಹ ನಾನು ತಪ್ಪಲಿಕೆ ಮಾತ್ರ ಅನ್ಕೋಬೇಡಿ.
ದೇಹದ ಅಸ್ತಿತ್ವವೇ ತಪ್ಪುಳಿಕೆ, ಎಂಟಿಟಿಯೇ ಇಲ್ಲ ದೇಹಕ್ಕೆ ಅಂತ ಇದ್ದಾರೆ. ದೇಹವೇ ಇಲ್ಲ. ಸ್ವಪ್ನ ದೇಹ ಹೇಗೆ ತತ್ಕಾಲದ ತೋರಿಕೆಯೋ, ಸ್ವಪ್ನದಲ್ಲೂ ತತ್ಕಾಲ ದೇಹ ಇತ್ತು. ಆ ದೇಹಕ್ಕೆ ಯಾರಾದ್ರು ಹೊಡೆದ ಬಂದು ಓಡ್ತಿದ್ವಿ, ಅದಕ್ಕೆ ಯಾರಾದ್ರು ಗೌರವ ಪೂಜೆ ಮರ್ಯಾದೆ ಕೊಡ್ತಿದ್ವಿ, ಮಾಡಿಸ್ಕೊತಾ ಇದ್ವಿ. ಆ ದೇಹಕ್ಕೆ ಗಂಧಲೇಪ ಸೆಂಟು ಗಿಂಟು ಹಾಕಿದ್ರೆ ನಿಂತಿದ್ವಿ, ಹಾವು ಒಟ್ಟಿಸ್ಕೊಂಡ್ಬಂದು ಓಡ್ತಿದ್ವಿ. ತತ್ಕಾಲದಲ್ಲಿ ಅಲ್ಲಿ ಈಗೂ ದೇಹ ತೋರ್ತಾ ಇದೆ. ಇದು ತೋರಿಕೆಯ ಹೊರತು ದೇಹ ರಿಯಲ್ ದೇಹ ಇದೆ ಅನ್ನೋಕ್ಕೆ ಎವಿಡೆನ್ಸ್ ಇಲ್ಲ. ನೀ ದೇಹ ಹೆಂಗೆ ತೋರಿಸ್ತೀರ ದೇಹ ಇದೆ ಅಂತ? ದೇಹದಿಂದ ದೇಹ ಇದೆ ಅನಿಸ್ತೀರೋ, ಮತ್ತೊಂದರಿಂದ ದೇಹ ಇದೆ ಅನಿಸ್ತೀರೋ? ಶಂಕರಾಚಾರ್ಯ ಬರೀತಾರೆ, ನಿಹಿ ಮಿಥ್ಯಾ ಜ್ಞಾನ ಮುಕ್ತ ಸಶರೀರತ್ವಂ ಕೇನಚಿತ್ ಕಲ್ಪಯಿತು ಶಕ್ಯಂ. ತಪ್ಪುಳಿಕೆ ಬಿಟ್ರೆ ಶರೀರ ಇದೆ ಅನ್ನೋದನ್ನ ಯಾರಿಗೂ ತೋರ್ಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಇದು ಸುವರ್ಣಾಕ್ಷರ ಬರೆದಿಡಬೇಕಾದಂಥ ಸೆಂಟೆನ್ಸು. ತಪ್ಪುಳಿಕೆ ಬಿಟ್ರೆ ಅಲ್ಲಿ ಹಾವಿದೆ ಅಂತ ತೋರ್ಸೋಕ್ಕಾಗಲ್ಲ ಅನ್ನೋ ವಾಕ್ಯಕ್ಕೆ ಏನರ್ಥವೋ, ಹಗ್ಗ ಇದೆ, ಹಾವು ನೋಡ್ತಾ ಇದ್ದಾನೆ. ಹಾವು ಅನ್ನೋದು ಯಾವುದರಿಂದ ತೋರ್ತಿರೋದು? ತಪ್ಪುಳಿಕೆಯಿಂದಲೇ ತೋರ್ತಿರೋದು ಹೊರತು ತಪ್ಪುಳಿಕೆ ಬಿಟ್ಟುಬಿಟ್ರೆ ಹಾಗೆ ತೋರ್ಸೋಕ್ಕಾಗುತ್ತೋ? ಅದೇ ರೀತಿ ದೇಹ ಇದೆ ಅನ್ನೋದು ತಪ್ಪುಳಿಕೆಯಿಂದ ಮಾತ್ರ ತೋರ್ತಾ ಇರೋದು ಅಂತ ಇದ್ದಾರೆ. ನಾವು ಒಪ್ಕೊಳ್ತೀವ ಅನ್ಸುತ್ತಾ? ಕಾಣುತ್ತಲ್ಲ ದೇಹ ಅಂತೀವಿ. ದೇಹ ಕಾಣುತ್ತೋ, ದೇಹ ಇನ್ನೊಂದು ಕಾಣುತ್ತೋ? ದೇಹಾವಯವೇ ದೇಹಾವಯವ ನೋಡುತ್ತೆ. ಯಾವುದು ದೇಹ, ಎಷ್ಟು ದೇಹ, ಯಾಕೆ ದೇಹ? 3 ಪ್ರಶ್ನೆ ಉತ್ತರ ಕೊಡಿ ನನಗೆ. ಯಾವುದು ಕೈ ದೇಹನೋ, ಕಾಲು ದೇಹನೋ, ತಲೆ ದೇಹನೋ? ಎಲ್ಲ ಸೇರಿದೇನೋ, ಎಲ್ಲ ಕೈಯಲ್ಲಿ ಸೇರಿದೆಯೋ, ಕಾಲಲ್ಲಿ ಸೇರಿದೆಯೋ, ತಲೆಯಲ್ಲಿ ಸೇರಿದೆಯೋ? ಇದಕ್ಯಾಕೆ ತಲೆಯಿಂದ ಹೆಸರು, ಇದಕ್ಯಾಕೆ ಕೈಯಿಂದ ಹೆಸರು, ಇದಕ್ಯಾಕೆ ಕಾಲಿನ ಹೆಸರು? ಅದು ಗೊತ್ತಿಲ್ಲ. ಇಟ್ಕೊಂಡಿದ್ದೀವಿ ಅಷ್ಟೇ. ವ್ಯವಹಾರ ಇಟ್ಕೊಂಡಿರೋದು ಬಿಟ್ಬಿಟ್ರೆ ಇದಕ್ಕೆ ಏನು ಎವಿಡೆನ್ಸ್ ಇಲ್ಲ, ಪ್ರೂಫ್ ಇಲ್ಲ. ಯಾವ್ದು ದೇಹ, ಎಲ್ಲ ಮತ್ತೆ ಯಾಕೆ ದೇಹ, ಯಾವ್ದು ದೇಹ? ಅದು ಒಂದು ದೇಹ. ಚರ್ಮನೂ ದೇಹ ಅಲ್ಲ, ರಕ್ತ ದೇಹ ಅಲ್ಲ, ಮೂಳೆ ಅಲ್ಲ, ಮಾಂಸ ಅಲ್ಲ, ಒಂದೊಂದು ದೇಹ ಅಲ್ಲ. ಅದೆಲ್ಲ ಸೇರಿದೆ. ಎಲ್ಲ ಯಾವುದು ಸೇರಿದೆ? ಮೂಳೆಯಲ್ಲಿ ಸೇರಿದೆಯೋ, ಚರ್ಮದಲ್ಲಿ ಸೇರಿದೆಯೋ, ಮಾಂಸದಲ್ಲಿ ಸೇರಿದೆಯೋ? ಅವಿದ್ಯೆಯಲ್ಲಿ ಸೇರಿದೆ ಅಷ್ಟೇ. ಭ್ರಾಂತಿ ಅದು. ತಪ್ಪುಳಿಕೆ ಬಿಟ್ರೆ ದೇಹ ಇದೆ ಅನ್ನೋಕ್ಕೆ ಏನೇನೇನೇನು ಎವಿಡೆನ್ಸು ಕೊಡೋಕ್ಕಾಗಲ್ಲ. ತಪ್ಪುಳಿಕೆಯಿಂದ ಇದೆ ಅನ್ಸ್ಬೋದು. ತಪ್ಪುಳಿಕೆಯಿಂದ ಇದೆ ಅನ್ಸ್ಕೊಂಡೋದಕ್ಕೆ ಬೆಲೆ ಏನೋ? ಏನು ಬೆಲೆ ಇಲ್ಲ. ಶರ್ಮ ಪರ್ಯಂತವಾಗಿರುವ ದೇಹವನ್ನ, ಅಂದ್ರೆ ಲೋಕದ ದೇಹ ಕರಿತಾರಲ್ಲ, ಅದನ್ನ ಅವಿದ್ಯಾ ಕಲ್ಪಿತವಾಗಿರುವುದನ್ನ ಅದನ್ನು ಅಪೇಕ್ಷಿಸಿ ಅಂದ್ರೆ ಅದನ್ನು ಅವಧಿಯಾಗಿಟ್ಕೊಂಡು, ಅವಧಿಯನ್ನು ಮಾಡಿಕೊಂಡು ಬಹಿ ಕುರ್ಚಿ, ಪುಸ್ತಕ, ಈ ಬೀರು, ಈ ಮನೆ, ಈ ಜನ ಎಲ್ಲ ಹೊರಗಡೆ ಇದ್ದಾರೆ ಅಂತ. ತಥಾ ಪ್ರತ್ಯಗಾತ್ಮಾನಂ ಅಪೇಕ್ಷ ದೇಹಮೇವ ಅವಧಿಂ ಕೃತ್ವಾ ಅಂತಹ ಉಚ್ಯತೆ. ಹಾಗೆ ಒಳಗೆ ಅನ್ನೋದನ್ನು ಎಲ್ಲಿಂದ ಎಲ್ಲಿವರೆಗೆ ಹೇಳ್ತೀರಾ? ತೀರ ಒಳಗಿರೋ ಪ್ರತ್ಯಗಾತ್ಮ ಇದಲ್ಲ, ಚೈತನ್ಯ ರೂಪವಾದ ಆತ್ಮ. ಅವನನ್ನು ಬಿಟ್ಟು, ಅವನು ಒಳಗೋಲ್ಲ ಹೊರಗೋಲ್ಲ, ಅವನನ್ನು ಬಿಟ್ಟು ನಾನು ಮತ್ತೆ ಬುದ್ಧಿ, ಮನಸ್ಸು, ಇಂದ್ರಿಯ, ದೇಹ, ಇಲ್ಲಿವರೆಗೆ ಇರ್ತಕ್ಕಂಥದ್ದೆಲ್ಲವನ್ನು ಒಳಗೆ ಅಂತ ಹೇಳ್ತೀವಿ. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ, ನಾನು, ಇದಿಷ್ಟು ಅಂತಹ. ಇದಕ್ಕೆ ಹೊರಗಡೆ ಇರೋದೆಲ್ಲ ಬಹಿ. ಹೇಳ್ಬೇಕಲ್ಲ, ಇವಾಗ ಎಲ್ಲಿಂದ ಶುರು ಮಾಡ್ಬೇಕಲ್ಲ, ಒಳಗೆ ಹೊರಗೆ ಇರೋದನ್ನ ಎಲ್ಲಿಂದ ಶುರು ಮಾಡ್ತೀರಾ? ಚರ್ಮದವರೆಗೆ ನಾನು ಅಂದ್ಕೊಂಡು ಅದಕ್ಕೆ ಹೊರಗಿರೋದೆಲ್ಲ ಬಹಿ ಅಂತೀವಿ. ಚರ್ಮದಿಂದ ಒಳಗಿರೋ ನಾನು ಒಳಗಿರ್ತಕ್ಕಂಥಷ್ಟನ್ನು ಅಂತಹ ಒಳಗೆ ಅಂತ ಹೇಳ್ತೀವಿ. ಇಂತ ಹೇಗೋ ಹೊಂದಿಸ್ಬೇಕು ಅಂತಹ ಬಹಿ ಅನ್ನೋ ಪದಕ ಅರ್ಥವನ್ನ. ಬಹಿರಂತಶ್ಚ ಇತ್ಯುಕ್ತೆ ಬಹಿರಂತಶ್ಚ ಇತ್ಯುಕ್ತೆ ಮಧ್ಯೆ ಅಭಾವೇ ಪ್ರಾಪ್ತೆ ಮಧ್ಯೆ ಅಭಾವೇ ಪ್ರಾಪ್ತೆ ಇದಮುಚ್ಯತೆ ಅಚರಂ ಚರಮೇವ ಚ. ಇದಮುಚ್ಯತೆ ಅಚರಂ ಚರಮೇವ ಚ. ಅಂದ್ರೆ ಚರ್ಮದಿಂದ ಒಳಗಿರೋದೆಲ್ಲ ಒಳಗೆ, ಚರ್ಮದಿಂದ ಹೊರಗಿರೋದೆಲ್ಲ ಹೊರಗೆ. ಹಾಗಾದ್ರೆ ಚರ್ಮ ನೀನಲ್ವಾ? ಬಂದ್ಬಿಡುತ್ತಲ್ಲ. ಯಾವುದೋ ಒಂದು ಅವಧಿ ಇಟ್ಕೊಂಡ್ರೆ ಆ ಕಾಲುವೆವರೆಗೆ ಮನೆ ಅಂದ್ರೆ ಕಾಲುವೆ ನಿಮ್ಮ ಮನೆಗೆ ಅಲ್ಲ ಸೇರಿದ್ದು ಅಂತ ಹೇಳ ಹಾಗೇನೆ ಈ ಎಲ್ಲಿಂದ ಎಲ್ಲಿವರೆಗೆ ಒಳಗೆ, ಎಲ್ಲಿಂದ ಎಲ್ಲಿವರೆಗೆ ಹೊರಗೆ ಅಂತ ಹೇಳ್ತೀರೋ ಆ ಎರಡರ ನಡುವೆ ಇರೋದು ಅವನಲ್ಲ ಅಂತ ಆಗ್ಬಿಡುತ್ತೆ. ಯಾವುದನ್ನು ಅವಧಿಯಾಗಿಟ್ಕೊಂಡು ಹೊರಗೆ ಒಳಗೆ ವಿಭಾಗ ಮಾಡಿದ್ರೆ ಆ ಅವಧಿ ಜಾಗ
ಅದು ಒಳಗೂ ಸೇರಿದ್ದಲ್ಲ ಹೊರಗೂ ಸೇರಿದ್ದಲ್ಲ ಅಂತೇಳಿ ಅದು ಅವನ ಅಲ್ಲ ಅಂತ ಆಗ್ಬಿಡುತ್ತಲ್ಲ. ಅದಕ್ಕೆ ಹೇಳ್ತಿದ್ದಾನೆ ಭಗವಂತ, ಮಧ್ಯದಲ್ಲಿ ಅವನಿಲ್ಲ ಅಂತ ಬಂದು ಒದಗಲಾಗಿ ಅದಕ್ಕೆ ಈ ಮಾತನಾಡ್ತಿದ್ದಾನೆ. ಅಚರಾಚರ ಅಂತೇನಿದೆ, ಸ್ಥಾವರ ಜಂಗಮ ಅಂತೇನಿದೆ, ಎಲ್ಲವೂ ಅದೇ ಆಗಿದೆ. ಅದನ್ನೇ ಅಚರಾಚರ ಅಂತೀರಾ, ಅದನ್ನೇ ಒಳಗೆ ಹೊರಗೆ ಅಂತೀರಾ. ಒಳಗೆ ಹೊರಗೆ ಇರೋದಲ್ಲ, ಅದೇ ಆಗಿದೆ. ಸ್ಥಾವರ ಜಂಗಮಾತ್ಮ ಎಲ್ಲವೂ ಅದಾಗಿ ತೋರ್ತಾ ಇದೆ. ಅದು ಮಾತ್ರ ಏನೂ ಅಲ್ಲ, ಸ್ಥಾವರವೂ ಅಲ್ಲ, ಜಂಗಮವೂ ಅಲ್ಲ, ಒಳಗೂ ಇಲ್ಲ ಹೊರಗೂ ಇಲ್ಲ. ಇದಪ್ಪ ಅದು ಬ್ಯೂಟಿಫುಲ್ಲು, ವಂಡರ್ಫುಲ್ ಅದು. ಯಚ್ಚರಾಚರಂ ದೇಹಾಭಾಸಮಪಿ ಯಚ್ಚರಾಚರಂ ದೇಹಾಭಾಸಮಪಿ ತದೇವ ಜ್ಞೇಯಂ ತದೇವ ಜ್ಞೇಯಂ ಯಥಾ ರಜ್ಜು ಸರ್ಪಾಭಾಸಃ. ಎದುರು ಸರ್ಪಾಭಾಸಃ. ವಾಕ್ಯ ಹಾಕೋಬೇಕು. ವಾಕ್ಯ ಇದೆಯಾ? ವಾಕ್ಯ ಹಾಕೊಂಬಿಡಿ. ಯಾವುದು ಚರಾಚರ ಅಂತ ದೇಹ ತೋರುತ್ತೋ, ಪಶುಗಳೆಲ್ಲ ಓಡಾಡ್ತಿದೆ, ಆನೆ, ಒಂಟೆ, ಹಸು, ಕುರಿ, ಎಮ್ಮೆ, ಕತ್ತೆ, ನಾಯಿ ಎಲ್ಲ ಓಡಾಡ್ತಿದೆ. ಇಲ್ಲಿ ಬೆಟ್ಟ, ಗುಡ್ಡ, ಗಿಡ, ಮರ, ಬಳ್ಳಿ ಎಲ್ಲ ನಿಂತಿದೆ ಅಂತ. ಓಡ್ತಾ ಇರೋದೆಲ್ಲ ಚರ, ನಿಂತಿರೋದೆಲ್ಲ ಅಚರ. ಈ ಚರಾಚರ ಅಂಥೇಳಿ ಅವನು ದೇಹ ಕಾಣುತ್ತಲ್ಲ, ದೇಹ ಆಭಾಸ ಅಂದ್ರು ದೇಹದಂತೆ ತೋರ್ತಾ ಇದೆ. ಏನು ದೇಹ ಕಾಣ್ತಾ ಇಲ್ಲ, ದೇಹ ಕಾಣೋದು ಇಲ್ಲ. ದೇಹ ನೋಡೋಕ್ಕಾಗಲ್ಲ ನಿಮ್ಗೆ. ಕಾಣ್ತಾ ಇದ್ದೀನಿ ತಪ್ಪಲಿಕ್ಕೆ ಭ್ರಾಂತಿ. ಹಾವು ಕಾಣ್ತಾ ಇದ್ದಿಲ್ಲ ಅಂತ ವಾದ ಮಾಡ್ದಂಗೆ. ಹಗ್ಗ ಇದ್ರು ಹಾವು ಕಾಣ್ತಾ ಇದ್ದಿಲ್ಲ ಅಂತ ವಾದ ಮಾಡಿದವ್ರಿಗೆ ಹೇಗೆ ಒಪ್ಸೋಕ್ಕಾಗಲ್ವೋ, ಹಾಗೆ ದೇಹ ಇಲ್ಲದೆ ಹೋದು ದೇಹ ಕಾಣ್ತಾ ಇದೆ ವಾದ ಮಾಡೋರು ಒಪ್ಸೋಕ್ಕಾಗಲ್ಲ. ಕಷ್ಟ, ಹಠ. ದೇಹ ಇದೆ, ದೇಹ ಯಾಕಪ್ಪ ಅಂದ್ರೆ ಇದೆ. ನೋಡಿ, ನನ್ನ ಮುಟ್ತಾರೆ, ನನ್ನನ್ನು ನೋಡ್ತಾರೆ, ನನ್ನ ದೇಹ ಇಲ್ಲ, ನನ್ನ ಪಿಶಾಚಿನ ದೇಹ ಇಲ್ಲ ನನಗೆ. ನಾನು ದೇವಭೂತ ಪಿಶಾಚಿ ಅಲ್ಲಪ್ಪ, ನಾನು ಮನುಷ್ಯ, ನನ್ನ ದೇಹ ಇದೆಯಪ್ಪ. ಪಿಶಾಚಿಗಾದ್ರೆ ದೇಹ ಇಲ್ಲ, ದೇವಕ್ಕೆ ದೇಹ ಇಲ್ಲ, ಭೂತಕ್ಕೆ ದೇಹ ಇಲ್ಲ. ನನ್ನ ದೇವಭೂತ ಅಂತೀರಾ ಅಂತಂದ. ದೇಹ ಇದ್ರು ದೇವಭೂತ ಪಿಶಾಚಿ ಅಲ್ಲ, ದೇಹ ಇದೇವುದು ಅಲ್ಲ, ಇರೋದಲ್ಲ ಅದೇ ಒಂದೇ ಚರಾಚರ ರೂಪವಾಗಿ. ನಂಬೋದು, ದೇಹ ಇಲ್ಲ ನಂಬೋದು. ಆದ್ರೆ ಯಾವಾಗ ನಂಬಕ್ ಕಷ್ಟ ಅನ್ಸುತ್ತೆ ಅಂದ್ರೆ ಅದೊಂಥರ ಹಸಿವೆ ಆದಾಗ, ಅವೆಲ್ಲ ಆ ಫಿಸಿಯೋಲಾಜಿಕಲ್ ಇದು ಸ್ವಲ್ಪ ಅಲ್ಲಿ ಅಲ್ಲ, ಹಸಿವಾದಾಗ್ಲೂ ಅದನ್ನ ನಿಮ್ಗೆ ನೀವು ಅದನ್ನ ಆಡ್ ಮಾಡ್ಕೊಳ್ತಾ ಇದ್ದೀರಾ. ಹಸಿವು ನಿಮ್ಗೆ ಗೊತ್ತಾಗೋದು ಅಷ್ಟೇ ಹೊರತು ನಿಮ್ಗೆ ಹಸಿವಾಗ್ತಿರಲ್ಲ. ನೀವು ಅದನ್ನ ನಿಮ್ಮದಕ್ಕೆ ಸೇರಿಸ್ಕೊಂಡ್ಬಿಡ್ತೀರಾ. ಅದು ಆಗೋದು ಹಸಿವು ಅನ್ನೋ ಒಂದು ಫೀಲಿಂಗ್ ಅನ್ನ ನೀವು ನೋಡುವರಾದ್ರಿಂದ ನೋಡುವ ನಿಮಗೆ ಆ ಹಸಿವಿನ ಒಂದು ಇದು ಆಗೋಲ್ಲ. ಆದ್ರೂ ಅದು ಹೆಂಗ ಅಭಿಮಾನದಿಂದ ನನಗೆ ಅಂತೇಳಿ ಅಡಾಪ್ಟ್ ಮಾಡ್ಕೊಂಡು ಸೇರಿಸ್ಕೊಂಡ್ಬಿಟ್ಟು ನನಗೆ ಹಲ್ಲು ನೋವು, ನನಗೆ ತಲೆನೋವು, ನನಗೆ ಹಸಿವು ಅಂತ ನನಗೆ ಬ್ಲೈಂಡ್ ಆಗಿ ಹೇಳ್ತಾ ಇರುವಂತಹ ಮಾತು. ಅಥವಾ ನೀವು ಹಸಿವು ಊಟ ಮಾಡಿದ ಮಾತ್ರಕ್ಕೆ ನೀವು ಊಟ ಮಾಡಿದವರು ಅಲ್ಲ, ಹಸಿವು ಹೋದದ್ದು ಅಲ್ಲ. ನೀವು ಹಸಿವೆ ಆಗದೆ ಆದ್ಮೇಲೆ ಹಸಿವು ಹೋಗಿದ್ದಿಲ್ಲೇ ಬರುತ್ತೆ. ಹಸಿವು ಹೋಯ್ತು ಅನ್ನೋದು ಭ್ರಾಂತಿ, ಹಸಿವು ಆಗ್ತಾ ಇದೆ ಅನ್ನೋದು ಭ್ರಾಂತಿನೇ. ಎರಡು ಭ್ರಾಂತಿ. ಏನೋ ವ್ಯವಹಾರದಲ್ಲಿ ಒಪ್ಕೊಳಕ್ಕಾಗಲ್ಲ, ಪರಮಾರ್ಥದಲ್ಲಿ ತೋರ್ಸೋಕ್ಕಾಗಲ್ಲ. ನಮ್ಮ ಇವ್ರು ನಾಗರಾಜ್ ಜೊತೆ ಅದ ಹಸಿವಾಗಲ್ಲ ಅನ್ನೋದು ತೋರ್ಸಕ್ಕಾಗಲ್ಲ ಅಂತ ಹೇಳಿದಲ್ಲ ಗುರುಗಳೇ. ಹಸಿವು ಭ್ರಾಂತಿನ? ಹೌದು, ಹಸಿವಾಗಿದ್ದ ಭ್ರಾಂತಿ ಆದ್ರೆ ತಿಂದಿದ್ದು ಭ್ರಾಂತಿ ಆಗದೆ ಹೋಗುತ್ತಾ? ಅಲ್ಲ, ತಿಂದಿದ್ ಭ್ರಾಂತಿನೇ ಹಾಗಾದ್ರೆ. ಹೌದು, ತಿಂದಿದ್ದು ಭ್ರಾಂತಿ. ಡೈಲಿ ತಿಂದ್ಬಿಟ್ಟು ಭ್ರಾಂತಿ, ನಂಗೆ ಹಸಿವಾಗಿಲ್ಲ ಅನ್ಕೋಬೇಕಾ? ಭ್ರಾಂತಿ 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 ಭ್ರಾಂತಿಯಿಂದ ಭ್ರಾಂತಿನ. ಅಲ್ಲ, ಹಸಿವಾಗಿಲ್ಲ, ನಾನು ಏನು ತಿಂದಿಲ್ಲ, ನಾನು ಏನು ಹಾಗೆ ನಿಮ್ಮ ಅನುಭವ ಇದ್ರೆ ಇದು ತಿಂದ್ರು ಹಸಿವಾದ್ರೂ ನಿಮ್ಗೇನು ವ್ಯತ್ಯಾಸ ಇಲ್ಲ. ತಿಂತಾ ಇದ್ಬಿಟ್ಟು ನಾನು ತಿಂದಿಲ್ಲ ಅಂತ ಅನ್ಕೊಂಡ್ರೆ ಆತ್ಮವಂಚನೆ ಆಗುತ್ತೆ. ತಿಂತವನು ಒಂದು ಅನುಭವ ಇದ್ಬಿಟ್ಟು ನಾನು ತಿಂತಾ ಇಲ್ಲ ಅಂತ ಬರೀ ಶಬ್ದ ಹೇಳಿದ್ರೆ ಆತ್ಮವಂಚನೆ ಆಗುತ್ತೆ. ಆತ್ಮವಂಚನೆ ಅಂತಂದಾಗ ಆತ್ಮನೂ ಇಲ್ಲ ಅನ್ಕೊಳ್ಳೋದು. ಅದಲ್ಲ, ನಿಮ್ಮ ಅನುಭವ ನೀವು ಹೇಳ್ಕೊಳ್ಳಿ. ನಾನಿಲ್ಲ ಅಂತ ಇದೇ ಇಲ್ಲ ಎರಡೂ ಹೇಳಲ್ಲ. ನಿಮಗೆ ಹೌದು ನನ್ಗೆ ಹಸಿವು ಆಗಿಲ್ಲ, ನಾನು ತಿಂದೂ ಇಲ್ಲ ನಿಮ್ಗೆ ಅನುಭವ ಇದ್ರೆ ನಿಮ್ಮ ಆತ್ಮ ಅಂತ ಅಂತೀವಿ. ನಿಮಗೆ ಇಲ್ಲ ನಾನು ತಿಂದಿಲ್ಲ ಅಂತ ತಿಂತಾ ಇರ್ತೀನಿ ಅಂತ ಅಂದ್ಕೊಳ್ತೀನಿ ಅಂತಂದ್ರೆ ಆ ಶಬ್ದ ಮಾತ್ರ ಅಂದ್ಕೊಂಡ್ರೆ ಅದೇನು ಪ್ರಯೋಜನ ಆಗಲ್ಲ. ಅದ ನೀವು ತಿಂತಾ ಇದ್ದೀರಲ್ಲ, ಹೇಗಿದ್ದು ತಿಂದೇ ಇದ್ದೀರಲ್ಲ. ಇವತ್ತು ನಾನು ಅಮ್ಮ ಅಡುಗೆ ಮಾಡಲ್ಲ ಅಂತ ಹೇಳಿ ಪದ್ಮಮ್ಮ ಇವತ್ತು ಅಡುಗೆ ಮಾಡಲ್ಲ, ಹೇಗಿದ್ದು ತಿಂತಾ ಇದ್ದೀರಲ್ಲ ನೀವು ಅಂತ ಸುಮ್ಮನೆ ಇದ್ಬಿಡ್ತಾರೆ. ತಿಂದಿಲ್ಲಮ್ಮ ನಾನು ಓಡೋಗ್ತೀರ ನೀವು. ರಜ್ಜುವಿನಲ್ಲಿ ಸರ್ಪದ ಆಭಾಸವೋ ಅದೇ ರೀತಿ ಚರಾಚರವಾದ ದೇಹದ ಆಭಾಸ ಅಂತ ಇದ್ದಾರೆ.
ನೋಡಿ ಎಷ್ಟು ಮಟ್ಟಿಗೆ ದೃಷ್ಟಾಂತ ಭಾಷ್ಯಕಾರರು ಹಗ್ಗದಲ್ಲಿ ಹಾವು ತೋರೋದು ಎಷ್ಟು ಭ್ರಾಂತಿಯೋ ತೋರಿಕೆಯೋ ನಿಜವಾಗಿಲ್ಲದೋ ಅಷ್ಟೇ ಮಟ್ಟಿಗೆ ದೇಹ ತೋರ್ತಾ ಇರೋದು. ದೇಹ ಅನ್ನೋದು ಯಾರಿಗೂ ಎಲ್ಲೂ ಯಾವಾಗಲೂ ಇಲ್ಲ, ಯಾರಿಗೂ ಇಲ್ಲ, ಎಲ್ಲೂ ಇಲ್ಲ ದೇಹ. ಬರೀ ಜ್ಞಾನಿಗಳಿಗಿಲ್ಲ ಅಲ್ಲ, ಹೇಗೆ ಕನಸಿನಲ್ಲಿ ನಮ್ಮ ಹಾಗೆ 100 ಜನ ಕಂಡ್ರು ಕೂಡ ಅವರಿಗೆಲ್ಲ ದೇಹ ಇದೆ ಅಂತ ಕಂಡ್ರು ಕೂಡ ಅವ್ರು ಯಾರು ಇಲ್ಲದವರೋ, ಅವ್ರು ಯಾರಿಗೂ ದೇಹ ಇಲ್ಲವೋ, ನಮಗೂ ದೇಹ ಇಲ್ಲವೋ, ಎಚ್ಚರದಲ್ಲೂ ಹಾಗೇ ತಿಳ್ಕೊಬೇಕು. ಈ ಪ್ರತಿಯೊಂದು ಕ್ಷಣಕ್ಕೂ ಈ ಕನಸನ್ನು ಹೋಲಿಕೆ ತಗೊಳ್ತಾ ಹೋಗಿ ಏನೇನು ಸಂಶಯ ಬಂದ್ರು ಪ್ರತಿಯೊಂದಕ್ಕೂ ಕನಸಿನೊಳಗೆ ಈಕ್ವೇಶನ್ ಮಾಡ್ತಾ ಹೋಗಿ ನಿಮ್ ಎಲ್ಲ ಸಂಶಯವೂ ಕ್ಲಿಯರ್ ಆಗ್ತಾ ಹೋಗುತ್ತೆ, ಎಲ್ಲ ಡೌಟು ಅಷ್ಟು ಕ್ಲಿಯರ್ ಆಗುತ್ತೆ. ನೀವು ಪದೇ ಪದೇ ಕನಸಿಗೆ ನೀವು ಇದನ್ನು ಈಕ್ವೇಶನ್ ಮಾಡಬೇಕು, ಹೋಲಿಕೆ ತಗೋಬೇಕು. ಹೌದು, ಕನಸಲ್ಲಿ ಹೀಗೆ ತೋರಿತಲ್ವೇ, ಕನಸು ತತ್ಕಾಲಕ್ಕೆ ಎಚ್ಚರ ಅಂತ ತೋರ್ತು, ಅಲ್ಲಿ ದೇಹ ಇದೆ ಅಂತ ತೋರ್ತು, ಅಲ್ಲೂ ಹಸಿವು ಬಾರಿಕೆ ತೋರ್ತು, ಎಲ್ಲ ಕನಸಿನಲ್ಲೂ ನಿಜ ಸುಳ್ಳು ಎರಡೂ ತೋರಿದ್ರು ಎಚ್ಚತ್ತಮೆ ಎರಡೂ ಸುಳ್ಳಾಯ್ತು. ಕನಸಿನಲ್ಲಿ ಹಗ್ಗದ ಹಾವು ಸುಳ್ಳು, ಕನಸಿನಲ್ಲಿ ನಿಜವಾದ ಹಾವು ಅಯ್ಯೋ ಹಾವು ಬಂತು ನೋಡ್ತೀವಿ, ಎಚ್ಚತ್ಕೊಳ್ಳೆ ಆ ನಿಜವಾದ ಹಾವು ಹಗ್ಗದ ಹಾವು ಎರಡೂ ಕನಸೆ. ಹಾಗೆ ಇಲ್ಲಿ ನಿಜ ಸುಳ್ಳು ಎರಡೂ ಸುಳ್ಳೆ. ದೇಹ ಅಲ್ಲೂ ಕೇವಲ ಎಲ್ಲಕ್ಕೂ ಆಸ್ಪದ ತಳಹದಿ ಆಗಿರ್ತಕ್ಕಂಥ ಒಂದಾನಂದ ಸ್ವರೂಪ ಇದೆ, ತತ್ವ ಸ್ವರೂಪ, ಅದೊಂದೇ ಪರಮಾರ್ಥ. ಯದಿ ಅಚರಂ ಚರಮೇವ ಚ ಸ್ಯಾತ್ ವ್ಯವಹಾರ ವಿಷಯಂ ಸರ್ವಂ ಜ್ಞೇಯಂ ಕಿಮರ್ಥಮಿದಂ ಇತಿ ಸರ್ವೈಃ ನ ವಿಜ್ಞೇಯಂ ಇತಿ. ಕಿಮರ್ಥಂ ಇದಂ ಇತಿ ಸರ್ವೈಃ ನ ವಿಜ್ಞೇಯಂ ಇತಿ. ವ್ಯವಹಾರ ವಿಷಯವಾಗಿರುವಂತಹ ಚರಾಚರವೆಲ್ಲವೂ ಈ ತಿಳಿಯಬೇಕಾದ ಬ್ರಹ್ಮವೇ ಅಂತ ಆಗಿದ್ರೆ ಯಾಕೆ ಎಲ್ರಿಗೂ ಹಾಕಿ ತೋರ್ತಾ ಇಲ್ಲ? ನೋಡಿ, ಯಾವ ಆಭರಣ ನೋಡಿದ್ರು ಚಿನ್ನವೇ ಅಂತ ಆದಾಗ ನಮ್ಗೆ ನೋಡ್ಕೊಂಡು ಚಿನ್ನ ಗೊತ್ತಾಗುತ್ತೋ ಇಲ್ವೋ? ನೆಕ್ಲೆಸ್ ನೋಡಿದ್ರು ಚಿನ್ನ ಗೊತ್ತಾಗತ್ತೆ, ಬಳೆ ನೋಡಿದ್ರು ಗೊತ್ತಾಗತ್ತೆ, ಸರ ನೋಡಿದ್ರು ಗೊತ್ತಾಗುತ್ತೆ, ಜುಮ್ಕಿ ನೋಡಿದ್ರು ಗೊತ್ತಾಗುತ್ತೆ, ಉಂಗುರ ನೋಡಿದ್ರು ಚಿನ್ನ ಚಿನ್ನ ಅಂತ ಹೇಗೆ ಗೊತ್ತಾಗುತ್ತೋ, ಈ ಚರಾಚರವೆಲ್ಲವೂ ಅದೇ ನೀವು ಅನ್ನೋದಾದರೆ ಯಾಕೆ ಜನರಿಗೆ ಸಹಜವಾಗಿ ಬ್ರಹ್ಮತತ್ವವೇ ಎಲ್ಲವಾಗ ತೋರ್ತಾ ಇದೆ ಅದು ಯಾಕೆ ಗೊತ್ತಾಗ್ತಿಲ್ಲ? ಪ್ರಶ್ನೆ. ಯದಿನ ಒಂದು ವೇಳೆ ಚರಮನ ಜಂಗಮ, ಅಚರಮನ ಸ್ಥಾವರ, ವ್ಯವಹಾರ ವಿಷಯವಾಗಿರ್ತಕ್ಕಂಥದ್ದು ಇದೆಲ್ಲವೂ ಜ್ಞೇಯವಾದ ತಿಳಿಯಬೇಕಾದ ಬ್ರಹ್ಮವೇ ನೀವು ಅನ್ನೋದಾದರೆ ಕಿಮರ್ಥಂ, ಹಾಗಾದ್ರೆ ಯಾತಕ್ಕೆ ಇದು ಅಂಥೇಳಿ ಎಲ್ಲರಿಗೂ ಗೊತ್ತಾಗುತ್ತಿಲ್ಲ? ಸುಲಭ ಗೊತ್ತಾಗಬೇಕಾಗಿತ್ತಲ್ಲ. ಇವಾಗ ಮಣ್ಣಿನಿಂದ ಆಗಿರೋದೆಲ್ಲವನ್ನು ಮಣ್ಣು ತಿಳ್ಕೊಳ್ಳಲ್ವಾ? ಮರದಿಂದ ಮಾಡಿದೆಲ್ಲ ಫರ್ನಿಚರ್ನು ಮರ ಅಂತ ತಿಳ್ಕೊಳ್ಳಲ್ವಾ? ಈಸಿಯಾಗಿ ತಿಳ್ಕೊಳ್ತೀವಿ, ಉಪದೇಶವಿದೆ ತಿಳ್ಕೊಳ್ತೀವಿ. ಅದೇ ರೀತಿ ಎಲ್ಲ ಚರಾಚರ ಜಗತ್ತೆಲ್ಲವೂ ಈ ಜ್ಞೇಯವಾದ ಬ್ರಹ್ಮವೇ ಅಂತ ಆಗಿದ್ರೆ ಎಲ್ಲರಿಗೂ ಸುಲಭವಾಗಿ ಗೊತ್ತಾಗಬೇಕಾಗಿತ್ತಲ್ಲ, ಯಾಕೆ ಗೊತ್ತಾಗ್ತಿಲ್ಲ ಅಂತ ಕೇಳಿದ್ರೆ ಸತ್ಯಂ ಸರ್ವಾಭಾಸಂ ತತ್ ಸತ್ಯಂ ಉಚ್ಯತೆ ಸರ್ವಾಭಾಸಂ ತತ್ ಉಚ್ಯತೆ ಉಚ್ಯತೆ. ಸತ್ಯಂ ಸರ್ವಾಭಾಸಂ ತತ್ ಸತ್ಯಂ ಸರ್ವಾಭಾಸಂ ತತ್. ಹೌದು, ಇದು ಉತ್ತರ ಹೇಳ್ತೀವಿ ಕೇಳಿ. ಹೌದು, ಇದೆಲ್ಲವಾಗಿ ತೋರ್ತಾ ಇರೋದು ಇದೆ. ಆದರೂ ತಥಾಪಿ ವ್ಯೋಮವತ್ ಸೂಕ್ಷ್ಮಂ, ವ್ಯೋಮವತ್ ಸೂಕ್ಷ್ಮಂ. ಆಕಾಶ ಹೇಗೆ ಎಲ್ಲ ಕಲ್ಲಿದ್ದು ಕಾಣಲ್ವೋ? ಕಾಣುತ್ತ ಆಕಾಶ? ಯಾಕೆ ಕಾಣಲ್ಲ? ರೂಪ ಇಲ್ಲ, ಆಕಾರ ಇಲ್ಲ. ಕಲ್ಲರು ಫಾರ್ಮು ಇದಿದ್ದು ಕಾಣ್ತಿತ್ತು, ಕಲರ್ ಇಲ್ಲ, ಫಾರ್ಮ್ ಇಲ್ಲ, ಆಕಾರ ಇಲ್ಲ, ಅದು ಕಾಣಲ್ಲ. ಆಕಾಶವನ್ನು ಬೆಳಗುವ ಅನುಭವ, ಅದಕ್ಕೆ ಕಲರ್ ಬರುತ್ತಾ? ಅದಕ್ಕೆ ಫಾರ್ಮ್ ಬರುತ್ತಾ? ಆಕಾರ ಬರುತ್ತಾ? ಅಲ್ಲೇನು ಕಾಣುತ್ತೆ? ಆಕಾಶವೇ ಕಾಣಲ್ಲ, ಅದು ಇದರ ಕಾರ್ಯ, ಇದರಿಂದ ಉಂಟಾದದ್ದು. ವ್ಯವಹಾರ ಗೋಚರ, ವ್ಯವಹಾರದಲ್ಲಿ ತಗೋದು ಅದೇ ಸೂಕ್ಷ್ಮ. ನಂಗೂ ನಿಂಗೂ ಮಧ್ಯೆ ಏನಿದೆಯಾ? ಕಾಣ್ತಾ ಇಲ್ವಾ? ಕಾಣಲ್ವಾ? ನೀವು ಕಾಣದೇ ಇದ್ರೆ ಏನೂ ಇಲ್ಲ ಅಂತ ಹೆಂಗೆ ಹೇಳ್ತಿದ್ದೆ? ಆಕಾಶ ಹೇಳ್ತಿದ್ದ ಈ ಮಧ್ಯೆ ನೀನು ನೋಣ ಹೊಡೆದ ಗೊತ್ತಲ್ವಾ? ಮತ್ತೆ ನಮಗೂ ನಿಮಗೂ 4 ಕಡೆ ಇದೆ ಕಾಣ್ತಾ ಇಲ್ವಾ? 4 ಕಡೆ ಅನ್ನೋದು ಆಕಾಶ ಅಲ್ವಾ? ಆಕಾಶ ಕಾಣಲ್ಲ ಅಂತ ಇವು ನಿಂಗೂ ಮಧ್ಯೆ ಗ್ಯಾಪ್ ಇದೆಯಾ ಇಲ್ವಾ? ಕಾಣ್ತಾ ಇಲ್ವಾ? ಕಾಣುತ್ತೆ ಗ್ಯಾಪ್ ಕಾಣಲ್ವಾ? ಇಬ್ರು ಕೂತಿದ್ರೆ 2 ಅಡಿ ಅಂತದಲ್ಲಿ ಕೂತಿದ್ರೆ ಇವ್ರಿಗೂ ಅವನಿಗೂ ಮಧ್ಯೆ 2 ಅಡಿ ಇದೆ ಅಂತ ಕಾಣುತ್ತೋ ಇಲ್ವೋ? 2 ಅಡಿ ಅನ್ನೋದು ಏನು ಆ ಗ್ಯಾಪು? ಆಕಾಶ ತಾನೆ. ಆಕಾಶ ಕಾಣ್ತಾ? ಕಾಣುತ್ತಮ್ಮ ಆಕಾಶ? ಇಲ್ಲ ಅಂತೀರಾ, ಕಾಣುತ್ತೆ ಅಂತೀರಾ, ಏನು ಎರಡು ಹೇಳ್ತೀರಾ? ನೀವ್ ಅದನ್ನ ತಿರುಗಿಸ್ತೀರಾ, ನಾವು ಎಸ್ ಅಂದ್ರೆ ಇಲ್ಲ ಅಂತೀರಾ, ಇಲ್ಲ ಅಂದ್ರೆ ಎಸ್ ಅಂತೀರಾ. ಹಂಗೆಲ್ಲ ನೀವು ಕರೆಕ್ಟ್ ಹೇಳಿ. ಸುಮ್ಮನೆ ನೀವು ಕಾಣೋದಕ್ಕೆ ಒಂದು ರೂಲ್ ಮಾಡ್ಕೊಳ್ಳಿ. ಕಾಣುತ್ತೆ,
ಆಕಾಶ ಕಾಣುತ್ತಾ? ಜನದ ಮಧ್ಯೆ ಸ್ಪೇಸ್ ಕಾಣುತ್ತೆ, ಆ ಸ್ಪೇಸ್ ಅಷ್ಟೇ ನಾನು ಸ್ಪೇಸ್ ಕಾಣುತ್ತೆ ಅಂದ್ರೆ ಸ್ಪೇಸ್ಗೆ ಕಲರ್ ಫಾರಮ್ ಇರಬೇಕು. ಕಲರ್ ಫಾರಮ್ ಇಲ್ಲ ಕಣ್ಣಿಗೆ ಕಾಣಲ್ಲಪ್ಪ. ವಾಯುವೇ ಕಾಣಲ್ಲ, ಆಕಾಶ ಕಾಣುತ್ತಾ? ಅಂದ್ರೆ ಕಣ್ಣು ಕಾಣಲ್ಲ, ಮನ್ಸಿಗೆ ಗೊತ್ತಾಗುತ್ತೆ. ಕಣ್ಣು 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 ಮುಚ್ಕೊಂಡು ಕಾಣುತ್ತ ಮನಸ್ಸಿಗೆ. ಮಾಡ್ತೀವಿ ಅಷ್ಟೇ, ಆಕಾಶ ಕಾಣಲ್ಲ. ಕಣ್ಣು ಮುಚ್ಕೊಂಡು ಇಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಡ್ತೀರಾ? ಅದೆಲ್ಲ ಸುಳ್ಳು. ಬರೀ ಮನಸ್ಸಿಗೆ ಗೊತ್ತಾಗ್ಬಿಡುತ್ತೆ, ಕಣ್ಣು ಹೋಗ್ದೇನೆ. ಹೆಂಗ್ ಆನ್ಸರ್ ಮಾಡೋದು ಯೋಚನೆ ಮಾಡ್ತಾ ಇದೀನಿ. ಕಣ್ಣಿಗೆ ನಾಗರಾಜ್ ಇನ್ನೆರಡು ಅಡಿ ಜಾಗದಲ್ಲಿ ಇನ್ನೊಬ್ರು ಕೂತ್ಕೋಬಹುದು ಅನ್ನೋದು ಅಂದಾಜಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಅಂದಾಜಲ್ಲಿ ಗೊತ್ತಾಗ ಕಣ್ಣು ಕಂಡದ್ದು ಅಂದಾಜೋ ಬರೀ ಕಣ್ಣಿಗೆ ಕಾಣ್ದೇನೆ ಕಣ್ಣು ಮುಚ್ಕೊಂಡು ಅಂದಾಜು ಮಾಡಿದ್ರು? ಕಣ್ಣು ಓಪನ್ ಮಾಡ್ಕೊಂಡೆ ಅಂದಾಜು ಮಾಡಿ ಇನ್ನೂ 3 ಜನ ಕೂತ್ಕೋಬಹುದು ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಕಣ್ಣಿಗೆ ಕಾಣ್ತು ತಾನೆ ಅಂದಾಜು? ಕಾಣಿಸ್ತು ಯಾವ್ದೋ ಅಂದಾಜು ಆಕಾಶ ಕಾಣ್ತಾ? ಎಲ್ಲಿ ಇಬ್ಬರಿಗೆ ಅವಕಾಶ ಇದೆಯೋ ಅದೇ ಆಕಾಶ, ಅದು ಕಾಣಿಸುತ್ತೆ. ಏನ್ರಿ ಆಕಾಶ ಕಣ್ಣಿಗೆ ಕಾಣುತ್ತೆ ಹೊಸದಾಗಿ ಶುರು ಮಾಡಿದ್ರಲ್ಲ, ಯಾರಾದ್ರೂ ನಗ್ತಾರೆ, ಅಂಡು ಬಡ್ಸ್ಕೊಂಡು ನಗ್ಬಿಡ್ತಾರೆ, ಹೊರಗಡೆ ಹೇಳ್ಬೇಡಿ. ಇಲ್ಲ ಗುರುಗಳೇ, ಆಕಾಶ ಕಣ್ಣಿಗೆ ಕಾಣಲ್ರಿ, ವಾಯುವೇ ಕಣ್ಣಿಗೆ ಕಾಣಲ್ಲ, ಆಕಾಶ ಕಣ್ಣಿಗೆ ಕಾಣುತ್ತೆ ಅಂತೀರಲ್ಲ ನೀವು. ಕಾಣದೇ ಇರ್ಬೋದು, ಆಕಾಶ ಕಾಣಿಸುತ್ತೆ, ಅದಕ್ಕಿಂತ ಸೂಕ್ಷ್ಮ ಆದ್ರೂ ಕಾಣುತ್ತೆ. ಆಕಾಶ ಕಾಣಲ್ಲ ಕಣ್ರಿ, ಅದೇ ಕರೆಕ್ಟ್ ಅದಕ್ಕೆ ಅರ್ಥ ಹೇಳ್ತೀನಿ ಕೇಳಿ. ಆಕಾಶ ಎಸ್ಟಿಮೇಟ್ ಮಾಡ್ಕೋಬಹುದು ಅಲ್ವಾ, ಹಂಗ ಅನ್ಬೋದಲ್ವಾ? ನಾನು ನಾಗರಾಜ್ ಅವ್ರು ಮಾಡ್ತೀನಿ. ಇವಾಗ ಕಣ್ಣಿಗೆ ರೂಪ ಆಕಾರ ಮಾತ್ರ ಕಾಣೋದು, ಅದು ನಿಯಮ. ರೂಪ ಆಕಾರ ಇಲ್ಲದ ಕಾಣೋದು. ಎಲ್ಲಿ ರೂಪಕ್ಕೂ ಆಕಾರಕ್ಕೂ ಅವಕಾಶವಿಲ್ಲವೋ ತಕ್ಷಣ ಮನಸ್ಸು ಹೇಳುತ್ತೆ ಅಲ್ಲಿ ಏನೂ ಇಲ್ಲ, ಆಕಾಶ ಅನ್ನತ್ತೆ. ಅದು ಕಣ್ಣಿಗೆ ಕಂಡಿದ್ದಲ್ಲ. ರೂಪ ಆಕಾರ ಕಣ್ಣಿಗೆ ಕಾಣುತ್ತೆ. ರೂಪ ಆಕಾರ ಕಣ್ಣಿಗೆ ಸಿಗದೆ ಇದ್ ಕೂಡ್ಲೇನಿ ತಕ್ಷಣ ಅದು ಆಕಾಶ ಅಂತ ಬಿಡುತ್ತಲ್ಲೋ. ಆಕಾಶ ಕಣ್ಣಿಗೆ ಕಂಡು ಅಂತ ಅನ್ನೋದಕ್ಕೆ ಆಕಾಶ ಕಣ್ಣಿಗೆ ಕಂಡಿರಲ್ಲ. ಕಣ್ಣಿಗೆ ಕಂಡದ್ದಕ್ಕೆ ರೂಪ ಆಕಾರ ಇರಬೇಕು, ನಿಯಮ ಇದೆ. ತೆಗಿಯೋ ಅವರು ಕೇಳಿಸ್ತಾ ಇಲ್ಲ. ಅಭಾವ ಕಣ್ಣಿಗೆ ಕಾಣಿಸುತ್ತೆ ಅಂತ ಆಗುತ್ತೆ. ಅಭಾವ ಕಣ್ಣಿಗೆ ಕಾಣಿಸಲ್ಲ. ಅಲ್ಲ, ಈ ಕೇಸಲ್ಲಿ ನೀವ್ ಹೇಳಿದ ಮನಸ್ಸಿಗೆ ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ. ಮನಸ್ಸಿಗೆ ಕಾಣಿಸುತ್ತೆ ಹೇಗೆ ಅಂದ್ರೆ ಇಂದ್ರಿಯ ಮನಸ್ಸಿಗೆ ಕಾಣಿಸೋದು ಕಣ್ಣಿನ ಮುಖಾಂತರ ಅಭಾವ ಕಂಡು ಮನಸ್ಸು ಹೇಳುತ್ತೆ ಅಂತ. ಅಭಾವ ಕಾಣಲ್ಲ. ಕಣ್ಣಿಗೆ ಭಾವ ಕಾಣದೇ ಇದ್ದಾಗ ಮನಸ್ಸು ಅಭಾವ ನಿರ್ಣಯ ಮಾಡುತ್ತೆ ಹೊರತು ಭಾವ ಮಾತ್ರ ಕಾಣೋದು, ಅಭಾವ ಕಾಣಲ್ಲ. ಭಾವ ಅಭಾವ ಎರಡು ಕಣ್ಣಿಗೆ ಕಂಡ್ರೆ ಕಣ್ಣಿಗೆ ವಿಶೇಷವೇ ಆಗಲ್ಲ. ಭಾವ ಅಭಾವ ಎರಡು ವಿರುದ್ಧ ಎರಡು ಕಾಣಲ್ಲ. ಬಿಸಿನೂ ತಣ್ಣಗಿರೋದು ಎರಡನ್ನೂ ಬೆಂಕಿ ಮಾಡಲ್ಲ. ಬೆಳಕನ್ನು ಕತ್ಲೆಯನ್ನು ಎರಡು ಸೂರ್ಯ ಮಾಡಲ್ಲ. ಹಾಗೆ ಕಣ್ಣು ಭಾವವನ್ನು ಗೊತ್ತು ಮಾಡುತ್ತೆ, ಅಭಾವವನ್ನು ಗೊತ್ತು ಮಾಡುತ್ತೆ ಅನ್ನೋದು ಅನುಭವ ವಿರುದ್ಧ. ಭಾವವನ್ನು ಗೊತ್ತು ಮಾಡೋಕೆ ಹೊರಟಂತಹ ಇಂದ್ರಿಯ ಭಾವ ಸಿಗದೇ ಇದ್ ಕೂಡಲೇನಿಯೇ ಅಭಾವ ನಿಶ್ಚಯ ಮಾಡ್ಬಿಡುತ್ತೆ ಮನಸ್ಸು ಅಷ್ಟೇ. ಅದು ಕಣ್ಣಿಗೆ ಕಂಡದ್ದಲ್ಲ, ಕಣ್ಣಿಗೆ ಕಾಣಲ್ಲ. ಈ ಯುಕ್ತಿ ತುಂಬಾ ಚೆನ್ನಾಗಿದೆ. ಹಂಗ ಅಭಾವವನ್ನ ಮನಸ್ಸು ಊಹೆನಲ್ಲಿ ಹೇಳುತ್ತೆ. ಅಲ್ಲ, ಇಂದ್ರಿಯ ವ್ಯಾಪಾರಕ್ಕೆ ಸಿಗದೇ ಇದ್ದಾಗ ಮನಸ್ಸು ನಿರ್ಣಯ ಮಾಡ್ಬಿಡುತ್ತೆ ಅದೇನು ಇಲ್ಲ ಅಂತ ಕಣ್ಣು ಮಾಡುತ್ತೆ. ಇಂದ್ರಿಯಕ್ಕೆ ಭಾವ ಸಿಗಬೇಕು, ಆಕಾರ ಬಣ್ಣ ಸಿಗಬೇಕು. ಅದು ಸಿಗದೇ ಇದ್ಕೊಳ್ಳೇನೆ ಹಿಂದ್ಗಡೆ ಅಲ್ಲೇನು ಇಲ್ಲ ನಿಶ್ಚಯ ಮಾಡ್ಬಿಡುತ್ತೆ ಅಷ್ಟೇ. ಕಣ್ಣಿಗೆ ಕಂಡು ಅರ್ಥ ಅಲ್ಲ ಅಭಾವ. ಅಭಾವ ಕಣ್ಣಿಗೆ ಕಾಣಲ್ಲ. ಅಭಾವ ಕಣ್ಣಿಗೆ ಕಂಡುಬಿಟ್ರೆ ಇವಾಗ ಇಲ್ಲಿ ಏನೇನಿಲ್ಲ ಕಾಣುತ್ತೆ ಹೇಳು ನೋಡೋಣ ಅನ್ಬೇಕಾಗತ್ತೆ. ಇಲ್ಲಿ ಚೆಂಡಿಲ್ಲ, ಬುಗುರಿ ಇಲ್ಲ, ಇನ್ನೊಂದಿಲ್ಲ, ಎಷ್ಟು ಕಾಣುತ್ತೆ ಇಲ್ಲ ಅನ್ನೋದು. ಅಲ್ಲ, ಏನಿದೆಯೋ ಅದು ಬಿಟ್ಟಿದ್ದೀನಿ, ಏನಿದೆಯೋ ಅದು ಒಂದು ಕಾಣುತ್ತೆ ಅನ್ಬೇಕು. ಅದು ಬಿಟ್ಟಿದ್ದು ಅಂದ್ರೆ ಇಲ್ಲಿ ಅದು ಇದ್ದದ್ದು ಕಾಣದೇ ಇದ್ದಾಗ ಅದು ಕಾಣದೆ ಕಣ್ಣು ಹೇಳ್ಬಿಡತ್ತೆ ನನಗಲ್ಲಿ ವಿಷಯ ಇಲ್ಲ ಅನ್ನತ್ತೆ. ನನಗೆ ವಿಷಯ ಇಲ್ಲ ಅನ್ಕೊಳ್ಳೆ ಹಿಂದ್ಗಡೆ ಮನಸ್ಸು ಅಲ್ಲಿ ಏನೂ ಇಲ್ಲ ನಿಶ್ಚಯ ಮಾಡುತ್ತೆ ಅಷ್ಟೇ. ಒಟ್ಟು ಕಣ್ಣು ತೆಗ್ದಿರ್ಬೇಕು. ಕಣ್ಣು ಇರೋದಕ್ಕೆ ಹೊತ್ತು ಇಲ್ಲೋದಕ್ಕಲ್ಲ. ಇಲ್ಲದೇ ಇರೋದ್ ಕಣ್ಣು ಅನ್ಬೇಡಿ, ಇರೋದಕ್ಕೆ ಕಣ್ಣು. ಇಲ್ಲದಕ್ಕೆ ಕಣ್ಣಲ್ಲ, ಇಲ್ಲದ ಕಣ್ಣಿಗೆ ಕಾಣಲ್ಲ. ಇಡೀ ಅಚರಂ ಚರಮೇವ ಚ ಸ್ಯಾತ್. ಅದಾಯ್ತಲ್ಲ, ಯಾತಕ್ಕೆ ಅದು ಇದನ್ನು ತೋರಲ್ಲ ಅಂದ್ರೆ ಸತ್ಯಂ ಎಲ್ಲವನ್ನೂ ಬೆಳಗುವಂಥದ್ದು. ತಥಾಪಿ ವ್ಯೋಮವತ್ ಸೂಕ್ಷ್ಮ, ಆಕಾಶದಂತೆ ಅದು ಸೂಕ್ಷ್ಮವಾಗಿದೆ. ಅತಃ ಸೂಕ್ಷ್ಮತ್ವಾತ್ ರೂಪೇಣ ಜ್ಞೇಯಮಪಿ ಅವಿಜ್ಞೇಯಂ ಅವಿದುಷಾಂ. ರೂಪೇಣ ಜ್ಞೇಯಮಪಿ ಅವಿಜ್ಞೇಯಂ ಅವಿದುಷಾಂ. ಆದ್ದರಿಂದ ಅದು ಇಂದ್ರಿಯಗಳಿಗೆ ಗೋಚರವಲ್ಲವಾದ್ದರಿಂದ ಅದರ್ಥ. ಸೂಕ್ಷ್ಮ ಶಬ್ದಕ್ಕೆ ಅರ್ಥ ಏನೋ? ಇಂದ್ರಿಯ ಗೋಚರವಲ್ಲವಾದ್ದರಿಂದ
ತನ್ನ ರೂಪದಿಂದ ಅದು ಅರಿತಾ ಇದ್ರು ಕೂಡ, ಅದು ಜ್ಞೇಯವಾಗಿದ್ದು, ಅದು ಅರಿಯಬೇಕಾದದ್ದು ತಿಳಿಯುವ ಸ್ವರೂಪವಾಗಿದ್ರು ಕೂಡ ಅಜ್ಞಾನಿಗಳಿಗೆ ಅದರ ವಿವೇಕವಿಲ್ಲದೆ ಇದ್ದವರಿಗೆ ಅಂತ ಅಜ್ಞಾನಿಗೆ ಅದು ಅವಿಜ್ಞೇಯ, ಗೋಚರವಾಗದೇ ಇರೋದು, ತೋರದೇ ಇರೋದು, ಗೊತ್ತಾಗದೇ ಇರೋದು ಅಂತಾಗತ್ತೆ. ಗೊತ್ತಾಗ್ತಾ ಇದ್ರು ತೋರದೇ ಇರೋದು ಅನ್ನೋದು ಗೊತ್ತಾಗುತ್ತೆ. ಅದರಿಂದನೇ ತೋರಿದ್ದು ತೋರದೇ ಇರೋದು ಎರಡನ್ನೂ ಗೊತ್ತು ಮಾಡಿಕೊಳ್ಳುವ ಅನುಭವ. ತೋರದೇ ಇರೋದು ತೋರೋದು, ಅದು ತೋರದೇ ಇರೋದು ಅನ್ನೋದನ್ನು ಗೊತ್ತು ಮಾಡ್ಕೊಳುತ್ತೆ, ತೋರಿದ್ದನ್ನು ಗೊತ್ತು ಮಾಡ್ಕೊಳುತ್ತೆ. ಅದನ್ನು ತೋರದೇ ಇರೋದು ತೋರಿದ್ದು ನೋಡುವ ಗೊತ್ತಾಗಲ್ಲ ಅಂತಲೂ ಗೊತ್ತಾಗತ್ತೆ, ಗೊತ್ತಾಯ್ತು ಅಂತಲೂ ಗೊತ್ತಾಗತ್ತೆ. ಅದನ್ನು ಗೊತ್ತಾಗತ್ತೆ ಅಂತ ನೋಡೋ ಗೊತ್ತಾಗಲ್ಲ ಅಂತ ನೋಡುವ. ಅಲ್ಲ, ಗೊತ್ತಾಯ್ತು ಅನ್ನೋದು ಗೊತ್ತಾಗತ್ತಲ್ಲ, ಗೊತ್ತಾಯ್ತು ಅನ್ನೋದು ಗೊತ್ತಾಗೋದಿಲ್ಲ. ಗುರುಗಳೇ, ಎರಡನೇದ್ರಲ್ಲಿ ಆ ವಿಷಯ ಅರ್ಥವಾಗದೇ ಇದ್ರು ಕೂಡ ಆ ವಿಷಯ ಅರ್ಥವಾಗಿಲ್ಲ ಅನ್ನೋದು ಮಾತ್ರ ಗೊತ್ತಾಗುತ್ತೆ, ವಿಷಯ ಗೊತ್ತಾಗಲ್ಲ. ಬೇಡ, ಅರ್ಥ ಆಗಲಿಲ್ಲ ಅಂದ್ರೆ ಯಾವ್ದು ಗೊತ್ತಾಯ್ತೋ ಅದು ಗೊತ್ತಾಗೋದಲ್ವ ಅಂತ. ಅಲ್ಲ, ಆ ತರದಲ್ಲಿ ವಿಷಯ ಅರ್ಥ ಆಯ್ತು ಅಂತ ಹೇಳಿದ್ರೆ ಏನು ಅರ್ಥವೇ ಆಗಿರೋಲ್ಲ. ಗೊತ್ತಿಲ್ಲ ಅನ್ನೋದನ್ನ ಹೇಳಿದ್ರೆ ಅದು ಗೊತ್ತಿಲ್ಲ ಅನ್ನೋದು ಗೊತ್ತಾಯ್ತು ಅನ್ನೋದು ಅಷ್ಟು ಗೊತ್ತಾಗುತ್ತೆ. ಗೊತ್ತಾಯಿಲ್ಲ ಅಂತ ಗೊತ್ತಾಯ್ತಲ್ಲ, ಗೊತ್ತಿಲ್ಲ ಅಂತ ಗೊತ್ತಾಯ್ತು ಅಂತ ಅಂತಿದ್ದೀರಲ್ಲ, ಗೊತ್ತಿಲ್ಲ ಅಂತ ಗೊತ್ತಾಯ್ತು ಅಂತ ಹೇಳ್ತಿದ್ದೀರಲ್ಲಪ್ಪ ನೀವು. ಹೌದು ಹೌದು ಗುರುಗಳೇ, ಗೊತ್ತಿಲ್ಲ ಅಂತ ಗೊತ್ತಾಯ್ತು ಅಂತ ಹೇಳೋದು ಗೊತ್ತಾಗತ್ತೋ ಗೊತ್ತಾಗಲ್ಲ ಒಂದೇ. ಅದು ಗೊತ್ತಿಲ್ಲ ಅಂತ ಗೊತ್ತಾಯ್ತು ಅಂತ ಗೊತ್ತು ಮಾಡ್ಕೊಳ್ಳೋದು ಗೊತ್ತಾಗಲ್ಲ ಹೋಗ್ತಾ ಇದ್ದೇನೆ. ಅಲ್ಲ, ಅದು ಗೊತ್ತಿಲ್ಲ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗತ್ತಾ? ಗೊತ್ತಾಗತ್ತೆ ಅಂದ್ರೆ ಗೊತ್ತಾಗತ್ತಲ್ಲ. ಅದಕ್ಕೆ ಗೊತ್ತಿಲ್ಲ ಅಂತ ಗೊತ್ತಾಗುವ ಹಾಗೆ ಗೊತ್ತಾಗತ್ತೆ ಅಂದ್ರೆ ಗೊತ್ತಾಗತ್ತಲ್ಲ. ಅಲ್ಲ, ಎರಡು ಸರಿ ಗುರುಗಳೇ. ವಿಷಯ ಅರ್ಥ ಆಗಲ್ಲ. ಈಗ ಫಿಸಿಕ್ಸ್ ಅಲ್ಲಿ ಯಾವ್ದೋ ಒಂದು ಸಬ್ಜೆಕ್ಟ್ ನಾನು ತಗೊಂಡು ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವಿಷಯ ನನಗೆ ಗೊತ್ತಾಗಿಲ್ಲ. ಫಿಸಿಕ್ಸ್ ಗೊತ್ತಾಗ್ಲಿಲ್ಲ ಗೊತ್ತಾಗತ್ತೆ, ಗೊತ್ತಾದ್ರೆ ಫಿಸಿಕ್ಸ್ ಗೊತ್ತಾಗಲ್ಲ. ಬೇಡ, ಫಿಸಿಕ್ಸ್ ಗೊತ್ತಾಗೋದು ಬೇಡ. ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಗಿದ್ದಿದೆಯಲ್ಲ, ಗೊತ್ತಾಗಿಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಿದೆಯಲ್ಲ, ಯಾವ್ದು ಗೊತ್ತಾಗಿಲ್ಲ ಅಂತ ಗೊತ್ತು ಮಾಡ್ಕೊಳ್ತೋ ಅದು ಗೊತ್ತಾಗಲ್ವೋ ಅಂತ ಕೇಳ್ತಾ ಇದ್ದೀನಿ. ಗೊತ್ತಾಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಅನ್ನೋದು ಗೊತ್ತಾಗತ್ತೆ ಅಂತ. ಗೊತ್ತಾಗಿಲ್ಲ ಅನ್ನೋದು ಗೊತ್ತಾಗತ್ತಲ್ಲ, ಗೊತ್ತಾಗಿಲ್ಲ ಅನ್ನೋ ಗೊತ್ತು ಮಾಡ್ಕೊಂಡದ್ ಗೊತ್ತಾಗಲ್ವೋ ಅಂದೆ. ಅದು ಗೊತ್ತಾಗೋದು ಅಲ್ಲ, ಗೊತ್ತಾಗದೇ ಇರೋದು ಅಲ್ಲ ಅಂತ ಗೊತ್ತಾಗೋದನ್ನೇ ಗೊತ್ತಾಗ್ಲಿಲ್ಲ ಗೊತ್ತಾಗತ್ತೆ ಅಂತ ಹೇಳೋದು. ಆಯ್ತು. ವ್ಯೋಮ ಅವಿದಿಶಾ, ಅಜ್ಞರಿಗೆ ಅದು ಆಕಾಶದಂತೆಯೇ ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ತನ್ಮರೂಪದ ಅದು ಜ್ಞೇಯವಾದರೂ ಕೂಡ ಅದು ಅವಿಜ್ಞೇಯವಾಗಿ ಕೂತ್ಕೊಂಡಿದೆ. ವಿದುಷಾಂತೋ ಆತ್ಮೀವೇದಂ ಸರ್ವಂ ಬ್ರಹ್ಮೀವೇದಂ ಸರ್ವಂ ಇತ್ಯಾದಿ ಪ್ರಮಾಣಸು ನಿತ್ಯಂ ವಿಜ್ಞಾತಂ. ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ಸರ್ವಂ ಇತ್ಯಾದಿ ಪ್ರಮಾಣತೋ ನಿತ್ಯಂ ವಿಜ್ಞಾತಂ. ಜ್ಞಾನಿಗಳಾದವರಿಗೆ ಇದೆಲ್ಲವೂ ಆತ್ಮನೇ, ಇದೆಲ್ಲವೂ ಬ್ರಹ್ಮವೇ ಎಂಬ ಈ ಶಾಸ್ತ್ರ ಪ್ರಮಾಣದಿಂದ, ಶ್ರುತಿವಾಕ್ಯ ಪ್ರಮಾಣದಿಂದ ಅದು ನಿತ್ಯ ವಿಜ್ಞಪ್ತಿ ಸ್ವರೂಪ ಅಂತ ಗೊತ್ತಾಗಿರುತ್ತೆ ಅಂದ್ರೆ ಲೋಕದಂತೆ ಗೊತ್ತಾಗಿರುತ್ತೆ ಅನ್ನಲ್ಲ. ಗೊತ್ತಾಗತ್ತೆ ಅನ್ನೋ ಪದ ಲೋಕದ್ದೇ ಇರ್ಬೋದು. ಅದು ಪ್ರಮಾಣದಿಂದ, ಶಾಸ್ತ್ರ ಪ್ರಮಾಣದಿಂದ ಅದು ನಿತ್ಯಂ ವಿಜ್ಞಾತಂ ಅಂದ್ರೆ ಆ ನಿತ್ಯ ಅನ್ನೋ ಪದ ಏನ್ ಹೇಳುತ್ತೆ, ಗೊತ್ತಾಯ್ತು ಅನ್ನೋದು ಒಂದು ಕಾಲದಲ್ಲಿ ಆಗುತ್ತಲ್ಲ, ಹಾಗಲ್ಲ ಅದು ಅಂತ. ಗೊತ್ತಾಯ್ತು ಅನ್ನೋದು ಒಂದು ಕಾಲದಲ್ಲಿ ಗೊತ್ತಾಯ್ತು ಅಂತ ಆಗತ್ತೆ. ಇವನು ಕಾಲದಲ್ಲಾಗದೆ ದೇಶದಲ್ಲಾಗದೆ ಆಗುವ ದೇಶಕಾಲಾತೀತವಾದ ಒಂದು ವಿಜ್ಞಪ್ತಿಯನ್ನೇ ವಿಜ್ಞಾತ ಅಂತ ಇದ್ದಾರೆ. ಅದು ಬುದ್ಧಿಯಲ್ಲಿ ನಿಶ್ಚಯವಾಗುತ್ತೆ ಅವರಿಗೆ. ಬುದ್ಧಿಯಲ್ಲಿ ಅದರ ಬಗ್ಗೆ ತಪ್ಪಲಿಕ್ಕೆ ಹೋಗುತ್ತೆ. ಆದ್ರೆ ತಪ್ಪಲಿಕ್ಕೆ ಮಾತ್ರ ಹೋಗುತ್ತೆ, ಅದು ಬುದ್ಧಿಗೂ ಇದು ಒಂದು ಗೊತ್ತಾಗೋದಿಲ್ಲ. ಆದ್ರೆ ಜ್ಞಾನಿಗಳಿಗೆ ಮಾತ್ರ ಅತ್ಯಂತ ಚಿರಪರಿಚಿತವಾಗಿರುತ್ತೆ. ಆತ್ಮನಾಗಿರೋದ್ರಿಂದ, ತಾವಾಗಿರೋದ್ರಿಂದ ಅದು ನಿತ್ಯ ವಿಜ್ಞಾತವಾಗಿರುತ್ತೆ. ಯಾವಾಗ್ಲೂ ಗೊತ್ತಾಗ್ತಾ ಇರುವ ಅನುಭವ ಆಗಿರುತ್ತೆ. ಗೊತ್ತು ಮಾಡಿಕೊಂಡದ್ದು ಅಂತ ಭೂತಕಾಲಕ್ಕೆ ಹೋಗಲ್ಲ. ಗೊತ್ತಾದದ್ದು ಅಂತಾಗಲಿ, ಗೊತ್ತಾಗುವಂಥದ್ದು ಅಂತಾಗಲಿ ಹಾಗಾಗ್ದೇನೆ ಯಾವಾಗಲೂ ಆಗಿರೋ ಸ್ವರೂಪ ಅಂತ ಗೊತ್ತಾಗಿರುತ್ತೆ. ಯಾವಾಗಲೂ ಗೊತ್ತಾಗ್ತಾನೇ ಇರೋ ಅನುಭವ. ಹೆಂಗೆ ಹೇಳ್ದಪ್ಪ, ಹೆಂಗೆ ಹೇಳ್ದು ಅಂತ ಇದ್ದಾರೆ. ಪ್ರಮಾಣ, ಶಾಸ್ತ್ರ ಪ್ರಮಾಣ, ಆತ್ಮವೇದಂ ಸರ್ವಂ ಬ್ರಹ್ಮವೇದಂ ಸರ್ವಂ ಪ್ರಮಾಣ. ಆ ಪ್ರಮಾಣ ಎಲ್ಲವೂ ಆತ್ಮನೇ, ಇದೆಲ್ಲವೂ ಬ್ರಹ್ಮವೇ ಅಂತ ಹೇಳುವಾಗ ಎಲ್ಲವೂ ಅನ್ನೋದನ್ನು ಬಾಧೆ ಮಾಡಿ ಎಲ್ಲವನ್ನು ಅಳಿಸಿದ ಮೇಲೆ ಯಾವುದು ಉಳಿಯುತ್ತೋ ಅದು ತಾವೇ, ಅದು ಸ್ವರೂಪ. ಅದು ತಮಗೆ ನಿತ್ಯ ಅಪರೋಕ್ಷವಾಗಿ ನಿತ್ಯ ಪರಿಚಿತವಾಗಿ ಇರೋದ್ರಿಂದ ಅದು ಅವ್ರಿಗೆ ಗೊತ್ತಾಗಿರುತ್ತೆ ಅಂತ ಅಧ್ಯಾರೋಪ. ಅದೊಂದು ಅಧ್ಯಾರೋಪ. ಗೊತ್ತಾಗಿಲ್ಲ ಅನ್ನೋದಿಲ್ಲ ಅವರಿಗೆ.
ಗೊತ್ತಾಯ್ತು ಅನ್ನೋದಿಲ್ಲ ಅನ್ನೋ ಹಾಗೇನೆ ಗೊತ್ತಾಗಿಲ್ಲ ಅನ್ನೋದು ಅವರಿಗಿಲ್ಲ. ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಕೇಂದ್ರದಲ್ಲಿದೆ ಹಾಗೆ. ಅವಿಜ್ಞಾತತೆಯ ದೂರಸ್ಥಂ ದೂರಸ್ಥಂ ವರ್ಷ ಸಹಸ್ರ ಕೋಟ್ಯಾಪಿ ಸಹಸ್ರಕೋಟ್ಯಾದಿ ಅವಿದುಷಾಂ ಅಪ್ರಾಪ್ಯತ್ವಾತ್. ವಿದುಷಾಂ ಅಪ್ರಾಪ್ಯತ್ವಾತ್. ದೂರದಲ್ಲಿರೋದಂತೆ ಅವಿದುಷರಿಗೆ, ಅಜ್ಞಾನಿಗಳಿಗೆ. ಯಾಕೆಂದ್ರೆ ಅದು ಗೊತ್ತಾಗದೇ ಇರುವಂಥದ್ದಾಗಿರೋದ್ರಿಂದ ಅವರಿಗೆ ಆ ರೀತಿ ಗೊತ್ತು ಮಾಡಿಕೊಳ್ಳೋ ಒಂದು ಸ್ಕಿಲ್ ಇಲ್ಲ, ಪ್ರಯತ್ನ ಇಲ್ಲ, ಅದು ಆ ಕ್ರಮ ಗೊತ್ತಿಲ್ಲ. ಅವರು ಈ ಇಂದ್ರಿಯಗಳಿಂದ, ಬುದ್ಧಿಯಿಂದ, ಮನಸ್ಸಿನಿಂದಲೇ ತಿಳ್ಕೊಳಕ್ ಹೋಗ್ತಾ ಅದು ಏನ್ ಮಾಡುದು ಅದು ವಿಷಯವಾಗದೇ ಇರೋದು, ಗೊತ್ತಾಗದೇ ಇರೋದಾಗಿ ಕೋಟಿ ಸಹಸ್ರ ಕೋಟಿ ವರ್ಷ ಕಳೆದರೂ ಕೂಡ ಅಜ್ಞಾನಿಗಳು ದೇಹಾದಿಗಳು ನಾನು ಅಂದ್ಕೊಂಡವರಿಗೆ ಅದು ಅಪ್ರಾಪ್ಯವಾದ್ರಿಂದ ಅದು ದೂರದಲ್ಲಿರೋದು, ಅದು ಸಿಗದೇ ಇರೋದಾದ್ರಿಂದ ತುಂಬ ದೂರ. ದೇಹಾದಿಗಳು ನಾನು ಅನ್ನುವಂಥ ಮತಿಯನ್ನು ಇಟ್ಕೊಂಡಂತಹ ಅಜ್ಞಾನ ಆದವರಿಗೆ ಅದು ತುಂಬ ದೂರದಲ್ಲಿದೆ ಅಂದರೆ 1000 ಕೋಟಿ ವರ್ಷ ಆದರೂ ಅದು ಗೊತ್ತಾಗುವುದಲ್ಲ. ವಿಷಯವಾಗಿ ತಿಳ್ಕೊಕ್ ಹೊರಟವರಾದರೆ ವಿಷಯವಾಗಿ ಎಷ್ಟು ವರ್ಷ ಪ್ರಯತ್ನ ಪಟ್ಟರು ಅದು ಗೊತ್ತಾಗೋದಿಲ್ಲ, ವಿಷಯವಾಗಿ ತಿಳ್ದು ಬರೋದೇ ಇಲ್ಲ. ಅದು ವಿಷಯತ್ವವನ್ನು ಬಿಟ್ಟು ವಿಷಯಿಯಾಗಿ ಉಳಿದು ತಾನಾಗಿ ಉಳಿಯುವುದರ ಮೂಲಕ ಗೊತ್ತಾಗುವಂಥ ಅನುಭವ. ಅದು ತಾನಾಗಿ ನಿಲ್ಲಬೇಕು, ತಾನಾಗಿ ಉಳಿಬೇಕು, ತಾನಾಗಿ ಉಳಿದಾಗ ಗೊತ್ತಾಗುವಂತಹ ಅನುಭವ. ಹಾಗಾಗಿ ಅಜ್ಞಾನ ಆದವರಿಗೆ ಕೋಟಿ ವರ್ಷವಾದರೂ ಅಪ್ರಾಪ್ಯವಾದರೂ ದೂರದಲ್ಲಿರೋದು. ಅಂತಿಕೇಚತತ್ ಆತ್ಮತ್ವಾದ್ ವಿದುಷಾಂ. ಅಂತಿಕೇಚತತ್ ಆತ್ಮತ್ವಾದ್ ವಿದುಷಾಂ. ಜ್ಞಾನಿಗಳಿಗೆ ಆತ್ಮ ಸ್ವರೂಪವಾಗಿರೋದ್ರಿಂದ ತುಂಬಾ ಹತ್ತಿರ. ಅಯ್ಯ, ಪರಮಹಂಸರ ಹತ್ರ ಕೇಳಿದಂತೆ, ರಾಮಕೃಷ್ಣ ಪರಮಹಂಸರ ಹತ್ರ ವಿವೇಕಾನಂದ ಕೇಳಿದ್ರಂತೆ, ಈ ನೋಡಿದಿರೋ ದೇವರನ್ನ ಅಂತ. ನಿನ್ನ ನೋಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀಲ್ಲ, ಅದಕ್ಕೆ ಚೆನ್ನಾಗಿ ನೋಡ್ತಾ ಇದ್ದೀನಿ ನಿನ್ನಂತೆ. ನಾನು ನಿನ್ನ ನೋಡ್ತಾ ಇದ್ದೀನಿ, ನೀನು ಅಂದ್ಕೊಂಡಿದ್ಯಲ್ಲ ನನ್ನ ನೋಡ್ತಾ ಇದ್ದಾರೆ ಪರಮಹಂಸರು, ನಾನು ಕಾಣ್ತಾ ಇದ್ದೀನಿ, ನೀನು ಅಂದ್ಕೊಂಡಿದ್ಯಲ್ಲ, ನಿನ್ನನ್ನು ನೋಡೋಕ್ಕಿಂತ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ ಅದನ್ನ ಅಂದ್ರಂತೆ. ನಾನೇ ಆಗಿರೋದ್ರಿಂದ ಅಂದ್ರು. ನಾನಾಗಿ ನಾನು ನನ್ನನ್ನು ನೋಡ್ತಿರೋದು, ನೀ ನನಗೆ ದೂರ, ನಾನು ನನಗೆ ಎಷ್ಟು ದೂರ? ನಾನು ನನಗೆ ದೂರ ಇಲ್ಲಪ್ಪ. ನಾನು ದೂರನಾ? ಬೆಂಕಿ ಬಿಸಿ ದೂರನಾ? ಸಕ್ಕರೆ ಸಿಹಿ ದೂರನಾ? ಸ್ವರೂಪ ಅದು. ಸ್ವರೂಪವಾಗಿರೋದು ನನಗೆ ಅತ್ಯಂತ ಹತ್ತಿರ ತಾನೇ, ಅದು ಮರೆಯೇ ಇಲ್ಲ ಅಂತ ಹೇಳಿದ್ಮೇಲೆ ಅವಿಭಕ್ತಂಚ ಮತ್ತೆ ಇದರದ್ದೇ ವಿವರಣೆ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ. ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ವಿಭಕ್ತಮಿವ ಚ ಸ್ಥಿತಂ. ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅವಿಭಕ್ತಂ ಚ ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ. ಭೂತಭರ್ತೃ ಚ ತತ್ ಜ್ಞೇಯಂ ಗ್ರಸಿಷ್ಣು ಗ್ರಸಿಷ್ಣು ಪ್ರಭವಿಷ್ಣು ಪ್ರಭುವಿಷ್ಣು ಚ. ಪ್ರಭು ವಿಷ್ಣು ಆಗಿದೆ, ಪ್ರಭವಿಷ್ಣು ಅನ್ಬೇಕು, ತಪ್ಪಾಗಿದೆ. ಪ್ರಭು ವಿಷ್ಣು ಆಗ್ಬಿಟ್ಟಿದೆ. ಗ್ರಸಿಷ್ಣು ಹೇಗೆ ಶಬ್ದ? ಪ್ರಭವಿಷ್ಣು ಗ್ರಸಿಷ್ಣು ಹೇಗೆ ಶಬ್ದ? ಗ್ರಸಿಷ್ಣುನಿ ಗ್ರಸಿಷ್ಣೂನಿ, ಪ್ರಭವಿಷ್ಣುನಿ ನಪುಂಸಕಲಿಂಗ ಶಬ್ದ ಇದು. ತಜ್ಞೇಯಂ, ಆ ಜ್ಞೇಯವಾದ ಬ್ರಹ್ಮವು ಎಲ್ಲವನ್ನೂ ನುಂಗು ಹಾಕುವಂಥದ್ದು, ಎಲ್ಲವನ್ನೂ ಉಂಟು ಮಾಡುವಂಥದ್ದು. ಇಷ್ಟು ಪ್ರತ್ಯಯ ಅದು. ವಿಷ್ಣು ಅಂದರೆ ವ್ಯಾಕರಣ ಪ್ರತ್ಯಯ ಅದು. ವಿಷ್ಣು ಅನ್ನೋದು ವಿಷ್ಣು ಪ್ರತ್ಯಯ. ವ್ಯಾಪನಶೀಲ, ಗ್ರಸನಶೀಲ, ಸೃಷ್ಟಿಕರಣಶೀಲ, ತಾಚ್ಛಲ್ಯ ಪ್ರತ್ಯಯ ಅದು. ಇಷ್ಟು ಭೂತೇಷು ಅವಿಭಕ್ತಂ. ಭೂತಗಳೆಲ್ಲ ವಿಭಕ್ತವಾಗಿ ಕಂಡರು ಆ ತಿಳಿಯಬೇಕಾದ ತತ್ವ ತುಂಡಾಗಿಲ್ಲ, ವಿಂಗಡವಾಗಿಲ್ಲ, ಬೇರೆ ಬೇರೆ ಆಗಿಲ್ಲ, ಎಲ್ಲದರಲ್ಲೂ ಹಾಸುಹೊಕ್ಕಾಗಿದೆ. ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಎಲ್ಲವನ್ನೂ ತುಂಬಿಕೊಂಡಿದೆ. ಅದ ವಿಭಕ್ತ ಸ್ಥಿತಂ. ವಿಂಗಡವೋ ಅನ್ನೋ ಹಾಗೆ ಕಾಣ್ತಾ ಇದೆ. ಅಲ್ಲೊಬ್ಬ ಆತ್ಮ, ಇಲ್ಲೊಬ್ಬ ಆತ್ಮ, ಹಂಗಿಲ್ಲ. ಅಲ್ಲಿ ಇಲ್ಲಿ ಎಲ್ಲವೂ ಅರಿವು ತೋರ್ತಾ ಇದೆ. ದೇಹ ತುಂಡಾದ್ರೆ ಆತ್ಮ ತುಂಡಾಗಿದ್ದಾನೋ ಅನ್ನೋ ಹಾಗೆ ಕಾಣ್ತಾ ಇದೆ. ಅನೇಕ ಆಕಾಶ ಇದೆ, ಗಡಿಗಳಿದೆ, ಆ ಗಡಿಗಳಿರೋ ಆಕಾಶ ಅನೇಕ ಅಂತ ಭ್ರಾಂತಿ ಆಗುವ ಹಾಗೇನೆಯೇ ಅನೇಕ ಶರೀರಗಳಿಂದ ಅಲ್ಲಿ ತೋರುವ ಆತ್ಮನು ಅನೇಕನು ಅಂತ ಭ್ರಾಂತಿ ಉಂಟಾಗ್ತಾ ಇದೆ. ಆದರೆ ವಿಭಕ್ತದಂತೆ ತೋರುತ್ತಿರುವ ಉಪಾಧಿಗಳಲ್ಲಿ ಆ ತಿಳಿಯಬೇಕಾದ ತತ್ವ ಅವಿಭಕ್ತವಾಗಿದೆ. ಭೂತಗಳಲ್ಲಿ ತುಂಡಾಗದೆ
ವ್ಯಾಪಕವಾಗಿ ನಿರಂತರವಾಗಿ ಕಡಿವಡೆಯದೇ ಪರಿಪೂರ್ಣವಾಗಿದೆ. ಅದೇ ಎಲ್ಲ ಭೂತಗಳನ್ನು ಹೊತ್ಕೊಂಡಿರೋದು. ಭೂತ ಭರ್ತೃ ಭೂತಾನಿ ಬಿಭರ್ತಿ ಇತಿ ಭೂತ ಭರ್ತೃ. ಭೂತಗಳನ್ನು ಹೊತ್ಕೊಂಡಿರೋದು. ಅತ್ಯಂತ ಜ್ಞೇಯಂ, ಆ ತಿಳಿಯಬೇಕಾದ ಬ್ರಹ್ಮವು ಭೂತಗಳನ್ನು ಅದೇ ಹೊತ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಈ ನಿದ್ದೆಗೆ ಹೋದಾಗ ಎಲ್ಲವೂ ನುಂಗೋದು ಯಾವುದು? ಆ ಜ್ಞೇಯವಾದ ಬ್ರಹ್ಮ ನಿದ್ದೆಯಲ್ಲಿ ಎಲ್ಲವೂ ನುಂಗು ಹಾಕ್ಬಿಡುತ್ತೆ. ಎಚ್ಚೆತ್ಕೊಳ್ಳಿ ಎಲ್ಲ ಬುರು ತೋರ್ಕೊಳ್ತಲ್ಲ, ಅದರಲ್ಲೇ ಇಲ್ಲ. ಎಲ್ಲ ಸೃಷ್ಟಿ ಮಾಡೋನು ಅವನೇ, ನುಂಗೋನು ಅವನೇ. ನಿದ್ದೆಯಲ್ಲಿ ಮುಳುಗಿಸ್ತಾನೆ, ಅಡಗಿಸ್ತಾನೆ, ಎಚ್ಚರ ಕಲಿಸಲು ಹೊರಗೆ ಹಾಕ್ತಾನೆ. ಇದೇ ಸೃಷ್ಟಿ ಪ್ರಳಯ ಅಂದ್ರೆ. ಇನ್ನೇನು ಇಲ್ಲ ಸೃಷ್ಟಿ ಪ್ರಳಯ ಅಂದ್ರೆ. ನೀವೇ ಮಾಡೋದು. ನಿಮಗಿಂತ ಬೇರೆ ಸೃಷ್ಟಿ ಪ್ರಳಯ ಮಾಡೋರು ಇನ್ನೊಬ್ರು ಇಲ್ಲ. ನೀವೇ ನಿದ್ದೆ ಹೋದಾಗ ಪ್ರಳಯ ಆಗತ್ತೆ, ಜಗತ್ತೆಲ್ಲ ಮುಳುಗೋದು. ಇದ್ದ ಜಗತ್ತು ಪ್ರಳಯ ಆಗುತ್ತೆ, ಇಲ್ಲದ ಜಗತ್ತು ಪ್ರಳಯವಾಗತ್ತಾ? ಇದ್ದದ್ದಾದ್ರೆ ಪ್ರಳಯವಾಗಲ್ಲ, ಇಲ್ಲದ್ದು ಆಗ್ಬೇಕಾಗಿಲ್ಲ. ಯಾವ್ದಾಗತ್ತಮ್ಮ ಪ್ರಳಯ? ಇದ್ದ ಜಗತ್ತು ಪ್ರಳಯ ಆಗಲ್ಲ, ಇದ್ದದ್ದಕ್ಕೆ ಪ್ರಳಯ ಬರೋಲ್ಲ. ಇಲ್ಲದ್ದು ಆಗಬೇಕಾಗಿಲ್ಲ. ಈಗ ಪ್ರಳಯ ಯಾವ್ದಕ್ಕಾಗತ್ತೆ? ಹುಟ್ಟೋದು ಇದ್ದದ್ದು ಹುಟ್ಟತ್ತ, ಇಲ್ಲದ್ದು ಹುಟ್ಟತ್ತಪ್ಪ. ಇದ್ದದ್ದು ಹುಟ್ಟಬೇಕಾಗಿಲ್ಲ. ಕನ್ಸಿನ ಜಗತ್ತು, ಕನ್ಸಿಂದು ಜಗತ್ತು, ಅದು ಕಲ್ಪನೆ. ಅದು ಕಲ್ಪನೆಯಲ್ಲಿ ಹುಟ್ಟತ್ತೆ, ಅಡಗತ್ತೆ ಬೇರೆ. ತೋರಿಕೆ ಜಗತ್ತು. ಇಲ್ಯೂಷನ್ ಹುಟ್ಟತ್ತೆ, ಅಡಗತ್ತೆ ಅನ್ನೋದನ್ನ ಒಪ್ತಿಲ್ಲ ನೀವು. ಹುಟ್ಟತ್ತೆ ಅಂತ ನೀವು ನಿಜವಾಗಿ ಹುಟ್ಟತ್ತೆ. ನಂಗೆ ಇಬ್ರು ಗಂಡ್ಮಕ್ಳು ಸ್ವಾಮಿ, ಗುರುಗಳೇ ನಂಗೆ ಇಬ್ರು ಗಂಡ್ಮಕ್ಳು ಗೊತ್ತಾ ಅಂತ. ನೀ ಯಾರು ಹುಟ್ಟಿಲ್ಲ ಅಂದ್ಬಿಟ್ರೆ ನಾವು ಒಪ್ಪಲ್ಲ, ಎಲ್ಲ ಹುಟ್ಟಿದ್ದಾರೆ. ಮಾತಾಡೋದು ಬಂದು ಅಲ್ಲೋಗಿ ಮಾಡೋದು ಬಂದು ಹಂಗೆ ಆಗುತ್ತೆ. ಹೌದಾ? ಮಾಡೋದೊಂದು ಮಾತಾಡೋದೊಂದ? ಮಾತಾಡೋದಲ್ಲ ವ್ಯವಹಾರ. ಇರೋದು ತತ್ವ. ಇರೋ ತತ್ವನ ಕಂಡ್ಕೋಬೇಕು. ವ್ಯವಹಾರ ಹೇಗಾದ್ರೂ ಮಾಡಿ, ಅದೇನು ತೊಂದರೆ ಇಲ್ಲ. ತತ್ವ ಕಂಡ್ಕೊಂಡ್ಬಿಟ್ಟು ವ್ಯವಹಾರ ಹೇಗಾದ್ರೂ ಮಾಡಿ. ತತ್ವದ ನೆಲೆಯಲ್ಲಿ ಇರ್ಬೇಕು ನೀವು. ತತ್ವದ ನೆಲೆ ಬಿಟ್ಟು ಬರಬಾರ್ದು. ವ್ಯವಹಾರನ ದೇಹೇಂದ್ರಿಯ ಮನೋಬುದ್ಧಿ ಇಟ್ಕೊಂಡೇ ನಡೆಯೋದ್ರಿಂದ ದೇಹೇಂದ್ರಿಯ ಬುದ್ಧಿ ವ್ಯವಹಾರ ಆಗುವುದಿಲ್ಲವಾದ್ರಿಂದ ಅದಕ್ಕೆ ಹಸಿವು ಬಾಯಾರಿಕೆ ಆದಾಗ ಊಟ ತಿಂಡಿ ಮಾಡೋದು ಮಾಡಿಸ್ಕೊಳ್ಳಿ. ಸತ್ಯ ಮಾತ್ರ ಬಿಡಬಾರ್ದು. ಸತ್ಯದಲ್ಲಿ ನೆಲೆ ನಿಂತವರಾಗಿ ಸತ್ಯವನ್ನು ಎಲ್ಲಾ ಕಡೆಯಲ್ಲೂ ಗುರುತಿಸ್ತಾ ಸತ್ಯವಂತನಾಗಿ ಸತ್ಯನಿಷ್ಠೆ ಇರಬೇಕು. ವ್ಯವಹಾರ ತೋರಿಕೆ ನಡೆಯುತ್ತೆ, ಹೆಂಗೋ ನಡೀತಾ. ಅದಕ್ಕೇನು ಒಂದ್ ದಿವಸ ಊಟ ಮಾಡಲಿಲ್ಲ ಇಟ್ಕೊಳ್ಳಿ, ಹಸಿವಾಗ್ಲಿಲ್ಲ ಅಂತ, ಅದೇನು ಪಾಪ ಬರಲ್ಲಪ್ಪ. ಬೆಳಗ್ಗೆ ಒಳ್ಳೆ ಕಡುಬು ತಿನ್ಬಿಟ್ಟು ಕಡ್ಕಟ್ಟ ತಿನ್ನಿಸಿ ಹೊಟ್ಟೆ ಹೋದು, ನಂಗೆ ಮಧ್ಯಾಹ್ನ ಊಟ ಬೇಡಪ್ಪ, ನಂಗೆ ಹಸಿವಿಲ್ಲ, ಉಪಹಾರ ಜೋರಾಗಿದೆ, ನೀವು ರಾತ್ರಿವರೆಗೂ ತಿನ್ಲಿಲ್ಲ ಅಂದ್ರೆ ಪಾಪ ಬರುತ್ತೋ? ಏನ್ರಿ ಮಧ್ಯಾಹ್ನ ಊಟನೇ ಮಾಡ್ಲಿಲ್ವಲ್ಲ ಅಂದ್ರೆ ಯಾಕೆ ಮಾಡ್ಬೇಕು? ಊಟ ಹಸಿವಾಗಿದೆ ಮಾಡ್ಬೇಕು, ಊಟ ಇದೆ ಅಂತ ಹೇಳಿ ಊಟ ಮಾಡ್ಬೇಕಾ? ಮತ್ತೆ ಅಷ್ಟ ಏನ್ ವ್ಯವಹಾರ ಹೇಗೆ ಒಂದ್ ದಿವಸ ವ್ಯವಹಾರ ಮಾಡ್ಲಿ, ಒಂದ್ ದಿವಸ ಮಾಡ್ಲಿಲ್ಲ, ಒಂದು ಏನು ಅಷ್ಟಕ್ಕಷ್ಟೇ ಬೆಲೆ. ಸತ್ಯ ಮಾತ್ರ ಅಚ್ಚಳಿದ ಏಕರೂಪವಾಗಿದೆ. ಅದಕ್ಕೆ ಮಾತ್ರ ಅಮೆಂಡ್ಮೆಂಟ್ ಇಲ್ಲ, ಅದಕ್ಕೆ ಚೇಂಜ್ ಇಲ್ಲ, ಅದು ಪರಿವರ್ತನೆ ಆಗಲ್ಲ. ಮುಗಿದೋಣ. 5 ನಿಮಿಷ ಇದೆಯಾ? ಟೈಮ್ ಆಯ್ತಾ? ಸರಿ.